ಸರ್ ಫೈನಲ್ 3,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,60,000 ಡೀಸೆಲ್ ಗಾಡಿ ಟಾಟಾ ಟಿಯಾಗೋ 2016 ಮಾಡಲ್. ಸಾಗರ್ ಅಂದ್ರೆ ಸಮುದ್ರ ತರ, ನಾವು ಕಮ್ಮಿಯಿಂದಾನೆ ಕೊಡ್ಬೇಕು, ಕಮ್ಮಿಯಿಂದ ಕೊಟ್ರೆ ಕಸ್ಟಮರ್ ಗಳು ಬರೋದು. ಫೈನಲ್ 2,25,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ ಅಷ್ಟೇ. ಅದೂನು 16 ಮಾಡಲ್ ಸರ್, 175 ನಾನು ಕೊಡ್ತೀನಿ ಸರ್. ಹೌದಾ? 11 ಮಾಡಲ್ ಗಾಡಿ ವೀಕ್ಷಕರ ಸರ್ ಹಿಮಂತ್ ಸರ್ 525 ಕೊಡ್ತೀನಿ ಸರ್ ಗಾಡಿ. ಯಾರು ಕೊಟ್ಟರೆ 5,25,000 ಕೊಟ್ಬಿಡ್ತೀನಿ. ಫೈನಲ್ 5,000 ಕಮ್ಮಿ ಮಾಡಿ ಹೋಗಿ ಸರ್. 2,90,000 ಬಂದ್ರೆ ಗಾಡಿ ಕೊಡ್ತೀನಿ. ಕ್ರೀಟಾ ಪ್ರೈಸ್ ಅಲ್ಲಿ ಕ್ರೀಡಾನು ಸಿಗಲ್ಲ ಪ್ರೈಸ್ ಅಲ್ಲಿ. ನಾನು ಹೇಳಿ ಸರ್ 10,25,000 ಬಂದ್ರೆ ಗಾಡಿ ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗ್ಲಿ ಅಷ್ಟೇ. ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ, ಯಾರು ಕೊಡಲ್ಲ. ಆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಬರೀ 1,90,000 ಕೊಡ್ತೀನಿ ಸರ್. ಫೈನಲ್ 3,10,000 ಬಂದ್ರೆ ಗಾಡಿ ಕೊಡ್ತೀನಿ. ಪ್ಯಾನ್ ಇಂಡಿಯಾ ಸರ್. ಅವರು ಬೇಕಂದ್ರೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಬರ್ಲಿ, ಗುಜರಾತ್ ಇಂದ ವೆಸ್ಟ್ ಬೆಂಗಾಲ್ ಗೆ ಹೋಗಿ ಅಲ್ಲಿಂದನೂ ಬರ್ಲಿ ಮಾಡ್ಕೊಡ್ತೀನಿ. ಸೌತ್ ಇಂದ ಈಸ್ಟ್ ವೆಸ್ಟ್ ಎಲ್ಲಿಂದ ಬರ್ಲಿನೂ ಕೂಡ ಲೋನ್ ಮಾಡ್ಕೊಡ್ತೀರಾ. ಫ್ಯಾಮಿಲಿ ಕಾರ್ ಎರ್ಟಿಗಾ ಇದೆ, ವಿಡಿವಿ ABS ಸಿಂಗಲ್ ಓನರ್ ವೆಹಿಕಲ್. ಫೈನಲ್ ಒಂದೇ ಬೆಲೆ 2,25,000 ಬಂದ್ರೆ ಗಾಡಿ ಕೊಡ್ತೀನಿ. ಫೈನಲ್ 1,85,000 ಮಾಡ್ಕೊಡ್ತೀನಿ ಸರ್. 1,85,000ಕ್ಕೆ 17 ಮಾಡಲ್ ಟಾಟಾ ನಾನು. ಅದನ್ನು ಕೂಡ ಟ್ವಿಸ್ಟ್ ಇದು ಎಕ್ಸಿ ಟಾಪ್ ಎಂಡ್ ವೇರಿಯಂಟ್. ಇನ್ನಲ್ ಸರ್ ಒಂದೇ ಬೆಲೆ 6,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಹೊಸ ಗಾಡಿ ಬಂದ್ಬಿಡಿ 1 CR 25 lakhs ಇದೆ. ಇದು ಗಾಡಿ ಬಂದ್ಬಿಡಿ ನಾನು 20 lakhs ಹೇಳ್ತಾ ಇರೋದು. ಫೈನಲ್ ಒಂದು 16 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಪ್ರೈಸಿಂಗ್ ಅಂದ್ರೆ ಪ್ರೈಸಿಂಗ್, ಸಾಗರ್ ಕಾರ್ಸ್ ಪ್ರೈಸಿಂಗ್ ಅಂತ ಹೇಳ್ತಾರೆ. ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ರಿ, ನಮ್ ಸಾಗರ್ ಕಾರ್ಸ್ ಅಲ್ಲಿ ಒಂದು ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೆ ಇವತ್ತು ಫೈನಲಿ ಒಂದು ವಿಡಿಯೋ ಮಾಡೋಣ ಅಂತ ಸಾಗರ್ ಕಾರ್ಸ್ ಬಂದಿದ್ದೀನಿ. ಸೊ ನಮ್ ಜೊತೆ ಅಕೀಬ್ ಅವರು ಇದಾರೆ ಸರ್. ನಮಸ್ತೆ. ನಮಸ್ಕಾರ ಹೇಮಂತ್ ಸರ್. ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್? ಸರ್ ಏನಿಲ್ಲ, ಲಾಸ್ಟ್ ಟೈಮ್ ಸಖತ್ತಾಗಿ ರೆಸ್ಪಾನ್ಸ್ ಇತ್ತು. ಇವಾಗ ಲಾಸ್ಟ್ 2 months ಆಯ್ತು ನಿಮ್ಮ ಹತ್ರ ಮಾಡಿ ವಿಡಿಯೋ. ಸ್ಟಾಕ್ ಖಾಲಿ ಆಗಿತ್ತು. ಯಾಕಂದ್ರೆ ಹೊಸ ಸ್ಟಾಕ್ ಇದ್ರೆ ನಿಮ್ಗೆ ಕರೆಯೋಣ. ಯಾಕಂದ್ರೆ ನಿಮ್ಮ ಹತ್ರ ಆದ್ಮೇಲೆ ಇನ್ಕ್ವೈರಿಗಳು ಜಾಸ್ತಿ ಬರುತ್ತೆ, ಕಸ್ಟಮರ್ ನೋಡ್ತಾರೆ ಅಂತ. ಅದಕ್ಕೆ ನಾನು ಸ್ಟಾಕ್ ಅರೇಂಜ್ ಮಾಡ್ಬಿಟ್ಟು ಹೊಸ ಗಾಡಿಗಳು ಎಲ್ಲ ಲೇಟೆಸ್ಟ್ ಗಾಡಿಗಳು ಹಾಕಿದ್ದೀನಿ ಸರ್ ಇವತ್ತು. ಸೊ ಇವತ್ತು ಪ್ರೈಸಿಂಗ್ ಸರ್ ಪ್ರೈಸಿಂಗ್ ನಮ್ಮ ಹತ್ರ ಏನಂದ್ರೆ ನಮ್ ಶೋರೂಮ್ ಅಲ್ಲಿ ನೀವು ನೋಡ್ಬೋದು, ನಾವು KA ಗಾಡಿ ಕೊಡ್ತೀವಿ. ಅದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ಎಲ್ಲಿ ಚೆಕ್ ಮಾಡ್ಕೊಳ್ಳಿ, ಮೈಗ್ರೇಟ್ ಗಾಡಿಗಳು ಜಾಸ್ತಿ ಬಂದಿದೆ ಮಾರ್ಕೆಟ್ ಅಲ್ಲಿ. ನಮ್ಮ ಹತ್ರ ಮೈಗ್ರೇಟ್ ಗಾಡಿ ಜಾಸ್ತಿ ನಾವು ಸೇಲ್ ಮಾಡಲ್ಲ. ಏನಿದ್ರೂ KA ಗಾಡಿಗಳು ಸೇಲ್ ಮಾಡ್ತೀನಿ. ಅದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಆ ಪ್ರೈಸ್ ಅಲ್ಲಿ ನಾನು ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತೀನಿ. ಆಫರ್ ಏನ್ ನಡೀತಾ ಇದೆ ಸರ್? ಆಫರ್ ನಮ್ ಕಡೆ ನಿಮ್ಗೆ ಡೆಲಿವರಿ ಟೈಮ್ ಅಲ್ಲಿ ಅವ್ರ ಕಸ್ಟಮರ್ ಗೆ ಒಂದು 3M ಪಾಲಿಶ್ ಮಾಡ್ಕೊಡ್ತೀನಿ, ಒಂದು ಜನರಲ್ ಚೆಕ್ಅಪ್ ಮಾಡ್ಕೊಡ್ತೀನಿ ಕಸ್ಟಮರ್ ಗೆ. ಅಂಡ್ ನಮ್ ಕಡೆಯಿಂದ ಟೈಮ್ ಟ್ರಾನ್ಸ್ಫರ್, RC ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಹೌದಾ? RC ಟ್ರಾನ್ಸ್ಫರ್ ಫ್ರೀ? RC ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್ ಇದೆ ಸರ್. ನೋಡಿ ಸರ್, ಆಫರ್ಗಳು ಏನೇನ್ ಕೊಟ್ರೆ ಪ್ರಯೋಜನ ಇಲ್ಲ ಸರ್. ಮೇನ್ ಕಸ್ಟಮರ್ ಗಾಡಿ ಪ್ರೈಸಿಂಗ್ ಅಲ್ಲಿ ಕೊಡ್ಬೇಕು. ನಾನು ಪ್ರೈಸಿಂಗ್ ಜಾಸ್ತಿ ತಗೊಂಡ್ಬಿಟ್ಟು ಆಫರ್ ಕೊಟ್ರೆ ಪ್ರಯೋಜನನೇ ಇಲ್ಲ. ಮೇನ್ ಕಸ್ಟಮರ್ ಗೆ ಗಾಡಿ ಪ್ರೈಸಿಂಗ್ ಅಲ್ಲಿ ಕೊಟ್ರೆ ಇನ್ನೂ 4 ಜನ ನೋಡ್ಕೊಂಡು ಬರ್ತಾರೆ. ಅದು ಮೇನ್ ಬೇಕಾಗುತ್ತೆ. ಪ್ರೈಸಿಂಗ್ 200% ಮಾರ್ಕೆಟ್ ಇಂದ 25-30 ಸಾವಿರ ಕಮ್ಮಿಯಲ್ಲೇ ಕೊಡ್ತೀನಿ ಸರ್. ಇವತ್ತು ಬಜೆಟ್ ಎಲ್ಲ ಹೆಂಗಿದೆ ಸರ್? ಬಜೆಟ್ ಸರ್ ನನ್ನ ಹತ್ರ ಸ್ಟಾರ್ಟಿಂಗ್ 1,50,000 ಇಂದ ನಿಮ್ಗೆ ಆರಾಮಾಗಿ 16 ಲಕ್ಷ 20 ಲಕ್ಷ ತನಕ ಗಾಡಿ ಸಿಗುತ್ತೆ. 1.5 ಲಕ್ಷದಿಂದ ಸ್ಟಾರ್ಟಿಂಗ್ ಇದೆ. 1.5 ಲಕ್ಷ ಕಾರ್ಗಳು ಎಷ್ಟಿದೆ ಸರ್? ಕಾರ್ಗಳು ಆಲ್ಮೋಸ್ಟ್ ಒಂದು 35 to 40 ಕಾರ್ಸ್ ಇದೆ ಸರ್. 35 to 40 ಕಾರ್ಗಳಿದೆ. 40 ಕಾರ್ಗಳಿದೆ. ಎಲ್ಲದಕ್ಕೂ ಲೋನ್ ಆಗುತ್ತೆ ಸರ್? ಸರ್ ಆಲ್ಮೋಸ್ಟ್ ಎಲ್ಲಾ ಗಾಡಿ, ಎಷ್ಟು ಗಾಡಿಗಳು ನಮ್ಮ ಶೋರೂಮ್ ಅಲ್ಲಿ ಇದೆ ಎಲ್ಲಾ ಗಾಡಿಗಳಿಗೆ ಪ್ರತಿಯೊಂದು ಗಾಡಿಗೆ ಲೋನ್ ಮಾಡ್ಕೊಡ್ತೀನಿ. ಅದನ್ನು ಕೂಡ ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತೀನಿ. ಕನ್ಯಾಕುಮಾರಿ ತಂಗಾನು ಬಂದ್ರೆ ಕಸ್ಟಮರ್ ಲೋನ್ ಮಾಡ್ಕೊಡ್ತೀನಿ. ಎಲ್ಲಿಂದ? ಕಾಶ್ಮೀರ್ ಟು ಕನ್ಯಾಕುಮಾರಿ ಬಂದ್ರೆ ಗಾಡಿ ಲೋನ್ ಮಾಡ್ಕೊಡ್ತೀನಿ. ಹೌದು. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಡಿಫಾಲ್ಟರ್ ಆತರ ಕಸ್ಟಮರ್ ಪ್ರೊಫೈಲ್ ಇದ್ರೆ ನಮ್ಮ ಹತ್ರ ಲೋನ್ ಆಗಲ್ಲ ಸರ್. ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ. ಅದು ಆ ಕಸ್ಟಮರ್ಗೆ ಆಪ್ಷನ್ ಇದೆ ನಮ್ಮ ಹತ್ರ. ಪ್ರೈವೇಟ್ ಲೋನ್ ಆಗುತ್ತೆ. ಪ್ರೈವೇಟ್ ಲೋನ್ ಜಾಸ್ತಿ ಫಂಡಿಂಗ್ ಕೊಡಲ್ಲ. ಒಂದು 25% 50% ಒಳಗಡೆ ಫಂಡಿಂಗ್ ಕೊಡ್ತಾರೆ. ಜಾಸ್ತಿ ಬೇಕಂದ್ರೆ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಆ ತರ ಕಸ್ಟಮರ್ ಬಂದ್ಬಿಟ್ರೆ ನಾನು ಹಂಗೆ ಅವ್ರಿಗೆ ಹೆಂಗಿನೂ ಮಾಡಿ ಲೋನ್ ಮಾಡ್ಕೊಡ್ತೀನಿ. ಲೋನ್ ಮಾಡ್ಕೊಡ್ತೀರಾ ಸರ್? ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ ವಿಡಿಯೋನ. ಬನ್ನಿ ಸರ್, ಮಾಡೋಣ. ಪ್ರೈಸಿಂಗ್ ಕೊಡ್ತೀರಾ? 200% ಕೊಡ್ತೀನಿ ಸರ್. ಬನ್ನಿ ವೀಕ್ಷಕರೇ, ತಡ ಮಾಡ್ತೀರಾ? ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇರ್ಬೋದು ಒಂದು ಮಾರುತಿ ಸುಜುಕಿ ಆಪಲ್ ಶೇಪ್ ಶಿಫ್ಟ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2022 ಮಾಡಲ್, ಜಸ್ಟ್ ಇವಾಗಲೇ ಬಂದಿರೋದು ವೆಹಿಕಲ್. 25,000 ಕಿಲೋಮೀಟರ್ಸ್ ZXi ಪ್ಲಸ್ ವೇರಿಯಂಟ್ ಇದು. ನೋಡ್ತಾ ಇದೀರಾ, ತುಂಬಾ ವೆಲ್ ಮೇಂಟೈನ್ ಮಾಡಿದಾರೆ. ಇವತ್ತಂಗ ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ವಿತ್ ಅಲಾಯ್ ವೀಲ್ಸ್ ಇದೆ, ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ನೋಡಬಹುದು, ಟಚ್ ಸ್ಟೇರಿಂಗ್ ಬರುತ್ತೆ ಇದಕ್ಕೆ. ಇದು ZXi ಪ್ಲಸ್, ಇದು ಪೆಟ್ರೋಲ್ ವೇರಿಯಂಟ್, ಫುಲ್ ಟಾಪ್ ಎಂಡ್. ಹೌದು, ಫುಲಿ ಆಪ್ಷನ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚಿಲ್ಲ. ಜಸ್ಟ್ ತಗೊಂಡೋಗ್ಬೇಕು, ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು, ರೆಡಿ ಟು ಯೂಸ್ ಅಂತ ಹೇಳ್ಬೋದು ಸರ್. 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 25,000 ಕಿಲೋಮೀಟರ್ ಏನೋ. ಮಾರುತಿ ಸ್ವಿಫ್ಟ್ ZXi ಪ್ಲಸ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 7,60,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ 7,25,000 ಬಂದ್ರೆ ಗಾಡಿ ಕೊಡ್ತೀವಿ. 7,25,000ಕ್ಕೆ 25,000 ಓಡಿರುವಂತ ಸ್ವಿಫ್ಟ್
22 ಮಾಡಲ್ ಸರ್. 22 ಯಾರು ಹೊಸ ಗಾಡಿ ನೋಡ್ತಾವ್ರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ, ಬೆಸ್ಟ್ ಆಪ್ಷನ್ ಗಾಡಿ ತಗೊಳಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಹಾಗೆ ಚೆವರ್ಲೆ ಬೀಟ್ ಒಂದು ಇದೆಯಲ್ಲ ಸರ್? ಸರ್ ಚೆವರ್ಲೆ ಬೀಟ್ ನೋಡ್ತಾ ಇದ್ದೀರಾ, 2013 ಮಾಡಲ್ LS ವೇರಿಯಂಟ್, ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 68,000 ಕಿಲೋಮೀಟರ್ಸ್, ಡೀಸೆಲ್ ಇಂಜಿನ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೋ ಬಜೆಟ್ ಅಲ್ಲಿ ಯಾರು ನೋಡ್ತಾ ಇದ್ರು ಡೀಸೆಲ್ ಗಾಡಿ, ಮೈಲೇಜ್ ಗಾಡಿ ಬೇಕಂತ ನೋಡ್ತಾ ಇರೋರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ. 2013 ಮಾಡಲ್, ಬರೀ 1,90,000 ಕೊಡ್ತೀನಿ ಸರ್. ಎಷ್ಟು ಸರ್? 1,90,000 ಕೊಡ್ತೀನಿ. 1,90,000 ಫೈನಲ್. ಇನ್ನೊಂದು ಪ್ರೈಸ್ ಫೈನಲ್ ಡೆಡ್ಲೈನ್ ಪ್ರೈಸ್ ಹೇಳಿರೋದು 1,90,000. 1,90,000. ಹೌದು ಸರ್. ಬೆನ್ಸು ಸರ್? ಸರ್ ಬೆನ್ಸು GL ನೋಡ್ತಾ ಇದ್ದೀರಾ, ಯಾರು ಒಂದು ಲಕ್ಸುರಿ ಗಾಡಿ ಬೆನ್ಸ್ ಬೇಕು, ಒಂದು 8 ಸೀಟರ್ ವೆಹಿಕಲ್, ಟಾಪ್ ಅಂಡ್ ಲಕ್ಸುರಿ ಗಾಡಿ ಬೇಕು ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ. ಬೆನ್ಸ್ GL ಇದು ನೋಡ್ತಾ ಇದ್ದೀರಾ, ತುಂಬಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ಕೂಡ ನೋಡಬಹುದು. ಇಂಟೀರಿಯರ್ ಎಲ್ಲ ಲೈಕ್ ಶೋರೂಮ್ ತರ ಬ್ರ್ಯಾಂಡ್ ನ್ಯೂ ತರ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇವತ್ತಂಗಾನು ಎಲ್ಲ ಶೋರೂಮ್ ಸರಿ ಶೋರೂಮ್ ಹಿಸ್ಟ್ರಿ ಇದೆ. ಡಬಲ್ ಸನ್ ರೂಫ್ ಬರುತ್ತೆ ಮೇಲೆ ನಿಮ್ಗೆ, ಅಂಡ್ 8 ಸೀಟರ್ ವೆಹಿಕಲ್, ಇದು ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಎಲ್ಲ ಬರುತ್ತೆ ನಿಮ್ಗೆ. GL ಇದು GL 350 ಫಾರ್ಮೆಟಿಕ್ 4 ವೀಲ್ ಡ್ರೈವ್ ಆಟೋಮೆಟಿಕ್ ಸರ್. ಸರ್ ಹೊಸ ಗಾಡಿ ಬಂದ್ಬಿಟ್ಟು 1,25 lakhs ಇದೆ ಸರ್. ಇದು ಗಾಡಿ ಬಂದ್ಬಿಟ್ಟು ನಾನು 20 lakhs ಹೇಳ್ತಾ ಇರೋದು. ಫೈನಲ್ ಒಂದು 16 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. 16 ಲಕ್ಷ? ಅದು ಫ್ಯಾನ್ಸಿ ನಂಬರ್ ನೋಡ್ತಾ ಇದ್ದೀರಾ, ಬರೀ 18, ಟೋಟಲ್ ನಂಬರ್ 9 ಬರುತ್ತೆ. ಕರ್ನಾಟಕ ಗಾಡಿ. ಹೌದು, ಪ್ಯೂರ್ ಕೆ ವೆಹಿಕಲ್, ನೋ ಮೈಗ್ರೇಟ್ ಕಾರ್ಡ್ ಸರ್. ಬರೀ 16 lakhs ಕೊಡ್ತೀನಿ ಸರ್. 16 ಲಕ್ಷ. ಫ್ರೆಂಡ್ಸ್ ಫಾರ್ಡ್ ಫಿಯೆಸ್ಟಾ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಫಸ್ಟ್ ಫಿಯೆಸ್ಟಾ 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದೀರಾ ಬಾಡಿ ಲೈನ್ ಎಷ್ಟು ಕ್ಲೀನ್ ಆಗಿದೆ ಅಂತ, ಒಂದು ಸ್ಕ್ರಾಚ್ ಡೆಂಟ್ ಇಲ್ಲ. ಶೋರೂಮ್ ತರ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 4 ಪವರ್ ವಿಂಡೋ ಬರುತ್ತೆ. ಅಂಡ್ ನಿಮ್ಗೆ ಸಿಸ್ಟಮ್ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್ ಸರ್. ಇದು ಬಂದ್ಬಿಟ್ಟು 2011 ಮಾಡಲ್, ಕಸ್ಟಮರ್ ಕೋಟಿಂಗ್ 2,25,000 ಹೇಳ್ತಾ ಇರೋದು ಸರ್. ಫೈನಲ್ 1,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 1,95,000ಕ್ಕೆ 11 ಮಾಡಲ್ ಫೋರ್ಟ್ ಫಿಯೆಸ್ಟಾ, ಅದನ್ನು ಡೀಸೆಲ್ ಕಾರ್ ಸರ್. ಚಾಲೆಂಜಿಂಗ್ ಪ್ರೈಸ್ ಅಲ್ಲ ಸರ್? 200% ಮಾರ್ಕೆಟ್ ಅಲ್ಲಿ ಯಾರು 1,95,000 ಕೊಡ್ತಾ ಇದ್ರೆ 175 ನಾನು ಕೊಡ್ತೀನಿ ಸರ್. ಹೌದಾ? 11 ಮಾಡಲ್ ಗಾಡಿ ವೀಕ್ಷಕರೇ, ಅದರಲ್ಲೂ ಸಿಗ್ತಾ ಇರೋದು. ಹಾಗೆ ನೋಡ್ತಾ ಇರಬಹುದು ಟಾಟಾ ಟಿಯಾಗೋ ಇದೆ, ಇದೆಷ್ಟೇ ಮಾಡಲ್ ಸರ್? 2016 ಮಾಡಲ್ ಟಾಟಾ ಟಿಯಾಗೋ XT ಟಾಪ್ ಎಂಡ್ ವೇರಿಯಂಟ್. ಇದು ನೋಡ್ತಾ ಇದ್ದೀರಾ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಇದೆ. ಆಮೇಲೆ ನಿಮ್ಗೆ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ. ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಕಂಪನಿ ಸೀಟ್ಸ್ ಕವರ್ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು. 3,95,000 ಸರ್. ಫೈನಲ್ 3,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,60,000ಗೆ ಡೀಸೆಲ್ ಗಾಡಿ, ಟಾಟಾ ಟಿಯಾಗೋ 2016 ಮಾಡಲ್. 16 ಮಾಡಲ್ ಟಿಯಾಗೋ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಸರ್. ಸರ್ ಮೈಲೇಜ್ ಸಿಟಿಯಲ್ಲಿ ಕಣ್ಮುಟ್ಕೊಂಡು 18 ಇಂದ 20 ಬರುತ್ತೆ. ಲಾಂಗ್ ಅಲ್ಲಿ 22, 23 ಬಂದಿಲ್ಲ ಅಂದ್ರೆ ಗಾಡಿ ಫ್ರೀ. ಹೌದು. ಹಾಗೆ ನೋಡ್ತಾ ಇರ್ಬೋದು, ಈ ಕಡೆ ಒಂದು ಫೋಕ್ಸ್ ವ್ಯಾಗನ್ ಪೋಲೋನು ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಪೋಲೋ GT ಸರ್. ಇದು ನೋಡ್ತಾ ಇದ್ದೀರಾ, TDI GT ವೇರಿಯಂಟ್ 2016 ಮಾಡಲ್, 1.5 GT TDI ವೇರಿಯಂಟ್ 2016. ನೋಡ್ತಾ ಇದ್ದೀರಾ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಟಚ್ ಸ್ಟೀರಿಂಗ್ ಬರುತ್ತೆ ನಿಮ್ಗೆ ಒಳಗಡೆ, ನೋಡಬಹುದು. ಸ್ಟೀರಿಂಗ್ ಟಚ್ ಸ್ಟೀರಿಂಗ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಏರ್ ಬ್ಯಾಗ್, ಲೆದರ್ ಸೀಟ್, ಕಂಪನಿ ಸಿಸ್ಟಮ್ ಬರುತ್ತೆ. ಸ್ಟೀರಿಂಗ್ ಆಟೋ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮಾರ್ಕೆಟ್ ಅಲ್ಲಿ GT ಪೋಲೋ ಅಂದ್ರೆ ಫುಲ್ ಕ್ರೇಜ್. GT ಅಂದ್ರೆ ಇನ್ನೊಂದು ಕ್ರೇಜ್ ಇರುತ್ತೆ ನಿಮ್ಗೆ ಮಾರ್ಕೆಟ್ ಅಲ್ಲಿ. GT ವೇರಿಯಂಟ್ ಇದು ನೋಡ್ತಾ ಇದ್ದೀರಾ, ಬೇರೆ 6,10,000 ಕೊಡ್ತೀನಿ ಸರ್ ಫೈನಲ್. ಇನ್ನೊಂದು ಪ್ರೈಸ್ ಸರ್ 6,70,000 ಅವ್ರು ಹೇಳ್ತಾ ಇರೋದು. ಫೈನಲ್ 6,10,000 ನಾನು ಮಾಡ್ಕೊಡ್ತಾ ಇದ್ದೀನಿ. 6,10,000ಕ್ಕೆ ಪೋಲೋ GT 16 ಮಾಡಲ್ ಯಾರು ಕೊಡಲ್ಲ. ಅದನ್ನು 1.5 TDI ಡೀಸೆಲ್ ಇಂಜಿನ್. ಮಾರ್ಕೆಟ್ ಚಾಲೆಂಜಿಂಗ್ ಮಾಡ್ತಾ ಇದ್ದೀನಿ. ಯಾರು 6,10,000ಗೆ, ಅದನ್ನು ಪ್ಯೂರ್ ಕೆ ನೋಡಿ ತೋರಿಸ್ಬಿಡಿ. ಕನ್ನಡ ಗಾಡಿ, ಮೈಗ್ರೇಟೆಡ್ ಗಾಡಿ ಎಲ್ಲ ನನ್ನ ಹತ್ರ. ಮೈಗ್ರೇಟೆಡ್ ಗಾಡಿ ನಾನು ಸೇಲ್ ಮಾಡಲ್ಲ. ಏನಿದ್ರೆ ಪ್ಯೂರ್ ಕೆ ಗಾಡಿ ಯಾರು 610ಗೆ ಕೊಡ್ತಾ ಇದ್ರೆ ನಾನು ಇನ್ನೂ 5,500 ಕೊಡ್ತೀನಿ ಗಾಡಿ ಬೇಕಾದ್ರೆ. ಹೌದಾ? ಹಾಗೆ ನೋಡಿ ವೀಕ್ಷಕರೇ, ನೆಕ್ಸ್ಟ್ Hyundai ವರ್ನಾ ಇದೆ, ವರ್ನಾ ಫ್ಲೂಡಿಕೋ ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್ ವೆಹಿಕಲ್, SXO 1.6 ಲೀಟರ್ ಇಂಜಿನ್. ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್. ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಶೋರೂಮ್ ಸರಿ ಶೋರೂಮ್ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಅಲಾವಿಸ್, ಏರ್ ಬ್ಯಾಗ್, ABS, ಆಮೇಲೆ ನಿಮಗೆ ಫೋಕ್ ಲ್ಯಾಂಪ್ಸ್ ಆಗ್ಲಿ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಸೀಟ್ಸ್ ಇದೆ. ನೋಡ್ತಾ ಇದ್ದೀರಾ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಲ್ಲ. 2014 ಮಾಡಲ್ ಸರ್ ಇದು ವರ್ನಾ ಫ್ಲೂಡಿಕೋ ಸರ್. ಇದು ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು 5,65,000 ಹೇಳ್ತಾರೆ. 5,65,000 ಕಸ್ಟಮರ್ ಕೋಟಿಂಗ್ ಪ್ರೈಸ್ ಹೇಳ್ತಾರೆ ಸರ್. ಫೈನಲ್ ಒಂದೇ ಬೆಲೆ 5,10,000ಗೆ ವರ್ನಾ ಫ್ಲೂಡಿಕ್ ಡೀಸೆಲ್ ಆಟೋಮೆಟಿಕ್, ಅದನ್ನು 1.6 ಲೀಟರ್ ಇಂಜಿನ್ ಕೊಡ್ತಾ ಇದೀನಿ ಸರ್. 1.6 ಲೀಟರ್ ಆಟೋಮೆಟಿಕ್ ಗಾಡಿ ಸರ್. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಶೋರೂಮ್ ಮೇಂಟೈನ್ ಮಾಡಿರೋದು. ಸಿಂಗಲ್ ಓನರ್ ಗಾಡಿ. ಈ ತರ ಗಾಡಿ ಎಲ್ಲಿ ಸಿಗಲ್ಲ. ಬನ್ನಿ ನಮ್ಮ ಶೋರೂಮ್ ಸಾಗರ್ ಕಾರ್ಗೆ 5,10,000ಗೆ ಕೊಡ್ತೀನಿ ಸರ್.
ಫ್ರೆಂಡ್ಸ್ ಮಹೀಂದ್ರಾ TUV 300 ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಮಹೀಂದ್ರಾ TUV 300 ನೋಡ್ತಾ ಇದೀರಾ, ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2017 ಮಾಡಲ್ ವೆಹಿಕಲ್. ಇದನ್ನು ಕೂಡ ಆಟೋಮೆಟಿಕ್ ಕಾರ್. ಯಾರು ಆಟೋಮೆಟಿಕ್ ಕಾರ್ಸ್ ನೋಡಿದವ್ರಿಗೆ ನನ್ನ ಹತ್ರ ಬೆಸ್ಟ್ ಆಪ್ಷನ್ ಇದೆ ಆಟೋಮೆಟಿಕ್. ಸೆಡಾನ್ ಅಲ್ಲಿ ಸೆಡಾನ್ ಆಟೋಮೆಟಿಕ್ ಕೊಡ್ತೀನಿ, XUV ಅಲ್ಲಿ ಬೇಕಂದ್ರೆ XUV ಆಟೋಮೆಟಿಕ್ ಕೊಡ್ತೀನಿ, ಹ್ಯಾಚ್ ಬ್ಯಾಕ್ ಅಲ್ಲಿ ಆಟೋಮೆಟಿಕ್ ಆಟೋಮೆಟಿಕ್ ಕೊಡ್ತೀನಿ. ಇವಾಗ ಸದ್ಯಕ್ಕೆ XUV ಆಟೋಮೆಟಿಕ್ TUV 300 ನೋಡಬಹುದು. T8 ಟಾಪ್ ಎಂಡ್ ವೇರಿಯಂಟ್ 2017 ಸಿಂಗಲ್ ಓನರ್ ವೆಹಿಕಲ್, ಡ್ರಿವನ್ ಅರೌಂಡ್ 95,000 ಕಿಲೋಮೀಟರ್ಸ್. ಅದನ್ನು ಕೂಡ ರೆಕಾರ್ಡೆಡ್ ಟೈಮ್ ಏನಿಲ್ಲ, ಶೋರೂಮ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡಿ ತಗೊಳ್ಬಹುದು. ಸರ್ ಇದು ಬಂದ್ಬಿಟ್ಟು ಚಾಲೆಂಜಿಂಗ್ ಪ್ರೈಸ್ ಹೇಳಿ ಸರ್. 200% ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ. ಕಸ್ಟಮರ್ ಇದು ನೋಡಬಹುದು, ವೆಹಿಕಲ್ ಬಾಡಿ ಲೈನ್ ಎಲ್ಲ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸರ್ ಪ್ರೈಸಿಂಗ್ ನೋಡ್ತಾ ಇರೋರಿಗೆ ನಾನು ಹತ್ರ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಕಸ್ಟಮರ್ ಬಂದ್ಬಿಟ್ಟು 695 ಹೇಳ್ತಾ ಇರೋದು. ಫೈನಲ್ ಸರ್ ಒಂದೇ ಬೆಲೆ 6,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,40,000 ಬಂದ್ರೆ TUV 300 ಟಾಪ್ ಎಂಡ್ T8 ಆಟೋಮೆಟಿಕ್ ವೆಹಿಕಲ್ 2017 ಸಿಂಗಲ್ ಓನರ್ ವೆಹಿಕಲ್. ಚಾಲೆಂಜಿಂಗ್ ಮಾಡ್ತೀನಿ. ಯಾರು ಮಾರ್ಕೆಟ್ ಅಲ್ಲಿ ಅದನ್ನು ಕೂಡ 640 ಕೊಡ್ತಾ ಇದ್ರೆ ನಾನು ಇನ್ನೂ ಬೇಕಂದ್ರೆ 40,000 ಕಮ್ಮಿ ಮಾಡಿ 6 lakh ಗಾಡಿ ಕೊಡ್ತೀನಿ. 6 lakh ಕೊಡ್ತೀರಾ? ಆ ತರ ಕೊಟ್ರೆ ಹಾಗೆ ನೆಕ್ಸ್ಟ್ ಟಾಟಾ ಗಾಡಿ ಇದೆಯಲ್ಲ ಸರ್, ಒಂದು ಟಾಟಾ ನ್ಯಾನೋ ನೋಡ್ತಾ ಇದೀರಾ. ಫ್ಯಾಮಿಲಿ ಯೂಸ್ ಗೆ, ಯಾರು ಸಿಟಿ ಯೂಸ್ ಗೆ ಒಳ್ಳೆ ಗಾಡಿ ನೋಡ್ತಾ ಇರೋಗೆ ಬೆಸ್ಟ್ ವೆಹಿಕಲ್ ಕೊಡ್ತೀನಿ. ಅದನ್ನು ಕೂಡ ಓನ್ಲಿ ಜಸ್ಟ್ ಗಿವನ್ 12,000 ಕಿಲೋಮೀಟರ್, 11,000 ಓಡಿದೆ. 2017 ಮಾಡಲ್ ವೆಹಿಕಲ್, XT ಟಾಪ್ ಎಂಡ್ ವೇರಿಯಂಟ್, ಟ್ವಿಸ್ಟ್ ವೇರಿಯಂಟ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ₹1 ಖರ್ಚಿಲ್ಲ ಇದಕ್ಕೇನು. ಜಸ್ಟ್ ಪೆಟ್ರೋಲ್ ಆಗ್ಬೇಕು, ಯೂಸ್ ಮಾಡ್ಬೇಕು. ನೋಡ್ತಾ ಇದೀರಾ, ಸಿಟಿ ಯೂಸ್ ಗೆ ಒಳ್ಳೆ ಗಾಡಿ. ಮೈಲೇಜ್ ಸಿಟಿಯಲ್ಲಿ ನಿಮ್ಗೆ 20-22 ಬರುತ್ತೆ, ಲಾಂಗ್ ಅಲ್ಲಿ ಒಂದು 25-26 ಬರುತ್ತೆ ಮೈಲೇಜ್. ಸಿಟಿ ಒಂದು 2 ವೀಲರ್ ಯೂಸ್ ಅಲ್ಲಿ ಆರಾಮಾಗಿ ಈ ಬಿಸಿಲು ಕಾಲದಲ್ಲಿ ಆರಾಮಾಗಿ AC ಹಾಕೊಂಡು ಓಡಾಡಕ್ಕೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಅಂಡ್ ಮಳೆಗಾಲದಲ್ಲಿ ಯೂಸ್ ಮಾಡಕ್ಕೆ ಒಳ್ಳೆ ಗಾಡಿ, ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಲೈಕ್ ಟೂ ವೀಲರ್ ತರ ಯೂಸ್ ಮಾಡಬಹುದು. ಸರ್ ಇದು ಬಂದ್ಬಿಟ್ಟು 2017 ಮಾಡಲ್ ಟಾಟಾ ನ್ಯಾನೋ. ಕಸ್ಟಮರ್ ಕೊಟ್ಟಿಂಗ್ 2,25,000 ಹೇಳ್ತಾ ಇರೋದು. ಫೈನಲ್ 1,85,000 ಮಾಡ್ಕೊಡ್ತೀನಿ ಸರ್. 1,85,000ಕ್ಕೆ 17 ಮಾಡಲ್ ಟಾಟಾ ನ್ಯಾನೋ. ಅದನ್ನು ಕೂಡ ಟ್ವಿಸ್ಟ್ ಇದು XT ಟಾಪ್ ಎಂಡ್ ವೇರಿಯಂಟ್. AC ಪವರ್ ಸ್ಟೀರಿಂಗ್, ಫ್ರಂಟ್ ಟು 4 ವಿಂಡೋಸ್ ಕಂಪನಿ ಸಿಸ್ಟಮ್ ಬರುತ್ತೆ. ಪ್ಲಸ್ ನಿಮ್ಗೆ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ. ಇದಕ್ಕೆ ವೆಹಿಕಲ್ ಫೋಗ್ ಲ್ಯಾಂಪ್ಸ್ ಕೂಡ ಬರುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ. ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಒಳ್ಳೆ ಗಾಡಿ. 2 ವೀಲರ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದೀವಿ. ಇವಾಗ 2 ವೀಲರ್ ತಗೊಂಡ್ರೆ ನಿಮ್ಗೆ 1.5 ಸಿಗ್ತಾ ಇದೆ. ನಿಮ್ಗೆ ಆಕ್ಟಿವಾ ತಗೊಂಡ್ರೆ ಬೆಸ್ಟ್. ನಿಮ್ಗೆ ಆರಾಮಾಗಿ ಒಂದು AC ಗಾಡಿ, ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ನಿಮ್ಗೆ ಯೂಸ್ ಮಾಡಕ್ಕೆ ಸಿಟಿಯಲ್ಲಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸರ್ ಟೊಯೋಟಾ ಇನೋವಾ ಸರ್. ಸರ್ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ, ಟೊಯೋಟಾ ಇನೋವಾ ಇದೆ ಮಾರ್ಕೆಟ್ ಅಲ್ಲಿ. ಇನೋವಾ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಟೊಯೋಟಾದಲ್ಲಿ ಒಳ್ಳೆ ಗಾಡಿ. 8 ಸೀಟರ್ ಗಾಡಿಗೆ ಜಾಸ್ತಿ ಜನ ಪ್ರಿಫರ್ ಮಾಡೋದು ಟೊಯೋಟಾ ಗಾಡಿಗಳಿಗೆ. ಯಾಕಂದ್ರೆ ಟೊಯೋಟಾ ಗಾಡಿಗಳು ನಿಮ್ಗೆ ಇಂಜಿನ್ ಲೈಫ್ ಬರುತ್ತೆ, ನಿಮ್ಗೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಅಂಡ್ ಕಂಫರ್ಟಬಲ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಜನ ಟೊಯೋಟಾ ಗಾಡಿಗಳು ಯೂಸ್ ಮಾಡೋದು. ಇದು ಬಂದ್ಬಿಟ್ಟು ಟೊಯೋಟಾ ಇನೋವಾ ನನ್ನ ಹತ್ರ ಇರೋದು ಒಳ್ಳೆ ಗಾಡಿ, ಫ್ಯಾಮಿಲಿ ಯೂಸ್ಗೆ. ಅಡ್ವೊಕೇಟ್ ಯೂಸ್ ಮಾಡಿರೋದು ವೆಹಿಕಲ್. ಅದನ್ನು ಶೋರೂಮ್ ಶೋರೂಮ್ ಹಿಸ್ಟ್ರಿ ಇದೆ. 1,35,000 ಅದನ್ನು ಕೂಡ ರೆಕಾರ್ಡೆಡ್. ಮೈಗ್ರೇಟ್ ಗಾಡಿ, ಮೀಟರ್ ಟ್ಯಾಂಪ್ ಆ ತರ ಏನಿಲ್ಲ. ಶೋರೂಮ್ ಅಲ್ಲಿ ಬೇಕಂದ್ರೆ ತೋರಿಸಿ ಜಿನೀನು ಆರಾಮಾಗಿ ತಗೊಂಡ್ಬೋದು. ಅಷ್ಟು ಗ್ಯಾರಂಟಿ ಕೊಡ್ತೀನಿ. ತುಂಬಾ ವೆಲ್ ಮೇಂಟೈನ್ ಮಾಡಿದಾರೆ. ಒಳಗಡೆ ಇಂಟೀರಿಯರ್ ನೋಡಬಹುದು ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿ ಇಕ್ಕಿದಾರೆ ಅಂತ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಬ್ಯಾಕ್ ವೈಫರ್, ಕ್ಲೇಮ್ ಕಂಟ್ರೋಲ್ ಗ್ಲಾಸ್. ಕಂಪನಿ ಅವರು ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ. ಬ್ಯಾಕ್ ವೈಫರ್, ಕ್ಲೇಮ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಹಿಂದ್ಗಡೆ ಬಂಪರ್, ಎಕ್ಸ್ಟ್ರಾ ಬಂಪರ್ ಹಾಕಿದ್ದಾರೆ. ನಿಮಗೆ ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. 1,35,000 ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು 9,10,000 ಹೇಳ್ತಾ ಇರೋದು. ಫೈನಲ್ 8,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 8,45,000 ಬಂದ್ರೆ ಹೌದು ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಫ್ರೆಂಡ್ಸ್ ಇನ್ನೊಂದು ಸ್ಕೋಡಾ ಫ್ಯಾಬಿಯಾ ಇದೆ ಅಲ್ಲ ಸರ್. ಸರ್ ಸ್ಕೋಡಾ ಫ್ಯಾಬಿಯಾ 2011 ಮಾಡಲ್ ಪೆಟ್ರೋಲ್ ಇಂಜಿನ್ ವೆಹಿಕಲ್, 1.2 ಲೀಟರ್ ಇಂಜಿನ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರು ಪೋಲೋ ನೋಡ್ತಾ ಇದ್ದೀರಾ ಅವ್ರಿಗೆ ಬೆಸ್ಟ್ ಗಾಡಿ ತಗೊಂಡ್ಬಿಡಿ. ಸ್ಕೋಡಾ ಫ್ಯಾಬಿಯಾ ಪೋಲೋ ಸೇಮ್ ಇಂಜಿನ್ ಬರೋದಕ್ಕೆ. ಅಂಡ್ ಸ್ವಿಫ್ಟ್ i20 ನೋಡ್ತಾರೆ. ಆ ಬಜೆಟ್ ಅಲ್ಲಿ 11 ಮಾಡಲ್ ಆತರ ಈ ಬಜೆಟ್ ಅಲ್ಲಿ ಸಿಗಲ್ಲ. 11 ಮಾಡಲ್ ನಿಮ್ಗೆ ನಾನು ಅದೇ ಬಜೆಟ್ ಅಲ್ಲಿ ನಿಮ್ಗೆ ಕಮ್ಮಿ ಬಜೆಟ್ ಅಲ್ಲಿ ಒಂದು ಲಕ್ಸುರಿ ಗಾಡಿ ಯಾರು ನೋಡ್ತವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ. ಸ್ಕೋಡಾ ಫ್ಯಾಬಿಯಾ ಇದೆ 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವನ್ 72,000 ಕಿಲೋಮೀಟರ್, ಪೆಟ್ರೋಲ್ ಇಂಜಿನ್, ಆಂಬಿಯಂಟ್ ವೇರಿಯಂಟ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, ಫ್ರಂಟ್ ಟು 4 ವಿಂಡೋಸ್ ಬರುತ್ತೆ ಅಂಡ್ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ ಅಂಡ್ ABS ಬ್ರೇಕ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಆಗಿ, ಬಾಡಿ ಲೈನ್, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಒಂದು ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ. ಸರ್ ಪ್ರೈಸಿಂಗ್ ಹೇಳ್ತಾ ಇದ್ದೀನಿ, ಚಾನ್ಸಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಹೇಳಿ ಸರ್. 2011 ಮಾಡಲ್ ಸ್ಕೋಡಾ ಫ್ಯಾಬಿಯಾ ಪೆಟ್ರೋಲ್ ಆಂಬಿಯಂಟ್ ವೇರಿಯಂಟ್. ಸರ್ ಕಸ್ಟಮರ್ 2,65,000 ಹೇಳ್ತಾರೆ. ಫೈನಲ್ ಒಂದೇ ಬೆಲೆ 2,25,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,25,000ಕ್ಕೆ 11 ಮಾಡಲ್ ಫ್ಯಾಬಿಯಾ ಕೊಡ್ತಾ ಇದೀನಿ. ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಆ ಪ್ರೈಸ್ ಅಲ್ಲಿ. 11 ಮಾಡಲ್ ಒಳ್ಳೆ ಕ್ಲಾಸ್ ಗಾಡಿ ಕೊಡ್ತಾ ಇದೀನಿ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್. ಹೌದು, ಪೆಟ್ರೋಲ್ ಹಾಕೊಂಡು ಹೋಗ್ತಾ ಇರ್ಬೇಕು, ಆರಾಮಾಗಿ ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. 11 ಮಾಡಲ್ ಫ್ಯಾಬಿಯಾ. ಹೌದು ಸರ್. ಇನ್ನೊಂದು Hyundai Ion ಇದೆಯಲ್ಲ ಸರ್, Ion ಇದೆ ನೋಡಬಹುದು. 2017 ಮಾಡಲ್, ಜಸ್ಟ್ ಗಿವನ್ 34,000 ಕಿಲೋಮೀಟರ್ಸ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಡಿಲೈಟ್ ಪ್ಲಸ್ ವೇರಿಯಂಟ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್
ಪವರ್ ಶೇರಿಂಗ್ ಬರುತ್ತೆ ಅಂಡ್ ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ ಪ್ಲಸ್ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ಚೆನ್ನಾಗಿದೆ. ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಒಂದು ಮೈಲೇಜ್ ಗಾಡಿ ಸಿಟಿಯಲ್ಲಿ 18-20 ಬರುತ್ತೆ ಮೈಲೇಜ್, ಲಾಂಗ್ ಅಲ್ಲಿ 22-23 ಬರುತ್ತೆ ಮೈಲೇಜ್. ಆ ತರ ಮೈಲೇಜ್ ಬರೋದು ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 3,25,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಹೇಮಂತ್ ಸರ್, 2,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,90,000 ಬಂದ್ರೆ ಇಯಾನ್ 2017 ಮಾಡಲ್ ಹೋಂಡಾ ಇಯಾನ್ ಕೊಡ್ತಾ ಇದೀನಿ. ಅದನ್ನು ಸಿಟಿ ಯೂಸ್ ಗೆ ಒಳ್ಳೆ ಗಾಡಿ, ಪ್ಲಸ್ ಡ್ರಿವನ್ ವೆಹಿಕಲ್, 34,000 ನೋಡಿರೋದು ಬರೀ 2,90,000 2,90,000. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ನಿಸಾನ್ ಕಿಕ್ಸ್ ಒಂದು ಇದೆಯಲ್ಲ ಸರ್. ಸರ್ ನಿಸಾನ್ ಕಿಕ್ಸ್ ನೋಡ್ತಾ ಇದೀರಾ, ಒಂದು ಲಕ್ಸುರಿ ಕಾರ್. ಯಾರೋ ಒಂದು ಕಿಯಾದಲ್ಲಿ ಸೆಲ್ಟಾಸ್ ಇಲ್ಲಾಂದ್ರೆ ಹೊಂಡಾದಲ್ಲಿ ಕ್ರಿಟಾ ನೋಡ್ತಾ ಅವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ. ಆ ಪ್ರೈಸ್ ಅಲ್ಲಿ ಕ್ರಿಟಾ ಸಿಗಲ್ಲ, ಆ ಪ್ರೈಸ್ ಅಲ್ಲಿ ನಿಮ್ಗೆ ಇದು ಕಿಯಾ ಸೆಲ್ಟಾಸ್ ಸಿಗಲ್ಲ. ಅದೇ ಪ್ರೈಸ್ ಅಲ್ಲಿ ನಿಸಾನ್ ಕಿಕ್ಸ್ ಕೊಡ್ತೀನಿ. ಸೇಮ್ ಆಪ್ಷನ್ ಬರೋದು ಒಳಗಡೆ ನೋಡ್ಬೋದು, ಸೇಮ್ ಲೈಕ್ ಕಿಯಾ ಸೆಲ್ಟಾಸ್ ತರಾನೇ ನಿಮ್ಗೆ ಲಕ್ಸುರಿ ವೈಸ್ ಬರುತ್ತೆ. ಇದರಲ್ಲಿ ಒಳಗಡೆ ನೋಡ್ಬೋದು ಲೈಕ್ ಸೇಮ್ ಲೈಕ್ ಇದು ಕಿಯಾ ಸೆಲ್ಟಾಸ್ ಅಲ್ಲಿ ಏನ್ ಬರುತ್ತೆ ನಿಮ್ಗೆ ಸ್ಟೇರಿಂಗ್ ಅಲ್ಲಿ ನೋಡ್ಬೋದು, ಹ್ಯಾಂಡ್ ಸಿಸ್ಟಮ್ ಕೂಡ ನೋಡ್ಬೋದು. ನಿಮ್ಗೆ ಹ್ಯಾಂಡ್ ಸಿಸ್ಟಮ್ ಸೇಮ್ ಕಿಯಾದೇ ಬರುತ್ತೆ. ಆಲ್ಮೋಸ್ಟ್ ನೋಡ್ತಾ ಇದೀರಾ ಲಕ್ಸುರಿ ವೆಹಿಕಲ್, ಟಾಪ್ ಅಂಡ್ XV ವೇರಿಯಂಟ್ ಇದು. ಅಲಾಯ್ ವೀಲ್ಸ್ ನೋಡ್ಬೋದು, ಶೋರೂಮ್ ಅಲಾಯ್ ವೀಲ್ಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಜಸ್ಟ್ ಕಿಲೋಮೀಟರ್ ಡ್ರಿವನ್ ಸರ್ 38,000 ಕಿಲೋಮೀಟರ್ ಓಡಿದೆ, 38,000 ಓಡಿದೆ ವೆಹಿಕಲ್. ಓಕೆ, ಅಷ್ಟೇ ಓಡಿರೋದು, ಜಾಸ್ತಿ ಯೂಸ್ ಮಾಡಿಲ್ಲ. ಪೆಟ್ರೋಲ್ ಇಂಜಿನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚಿಲ್ಲ ಸರ್. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಬಹುದು. 2019 ಮಾಡಲ್ ನಿಸಾನ್ ಕಿಕ್ಸ್ 11.5 ಇಂದ ಕಮ್ಮಿ ಇಲ್ಲ ಸರ್. ನಂಗೆ 11.5 ಬೇಡ, ಕಸ್ಟಮರ್ 8.5 ಅಂತ ಹೇಳ್ತಾರೆ ಸರ್. ಫೈನಲ್ 7,55,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 7,50,000 ಗೆ ನಿಸಾನ್ ಕಿಕ್ಸ್ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 37,000 ಕಿಲೋಮೀಟರ್ ಗಾಡಿ. ಈ ತರ ಗಾಡಿ ಎಲ್ಲಿನೂ ಲಕ್ಸುರಿ ವೆಹಿಕಲ್ ಸಿಗಲ್ಲ. ಬನ್ನಿ, ಜಸ್ಟ್ ಯಾರು ಲೋನ್ ಅಲ್ಲಿ ಹೋಗ್ತಾ ಅವ್ರಿಗೆ ನನ್ನ ಹತ್ರ ಜಸ್ಟ್ ಬನ್ನಿ. ಅಪ್ ಟು 90% ಲೋನ್ ಬೇಕಂದ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ 90% ಲೋನ್ ಮಾಡ್ಕೊಡ್ತೀನಿ. ಬರೀ 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬೇಕು, ಗಾಡಿ ತಗೊಂಡೋಗ್ಬೇಕು. ಎಲ್ಲಿಂದ ಬರ್ಬೋದಾ ಸರ್? ಎಲ್ಲಿನೂ ಬರ್ಲಿ ಸರ್ ಅವರು, ಇಂಡಿಯಾದಲ್ಲಿ ಬರ್ಲಿ, ಇಂಡಿಯಾದಿಂದ ಬಂದ್ರಲಿ ಸರ್. ಶಿವಮೊಗ್ಗ ಕರ್ನಾಟಕಲ್ಲೇ ಇರೋದು, ಇಂಡಿಯಾದಲ್ಲಿ ಇಲ್ಲ. ಮಧ್ಯಪ್ರದೇಶದಿಂದ ಎಲ್ಲಿನೂ ಬರ್ಲಿ ಅವರು, ಗಾಡಿ ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡ್ಕೊಡ್ತೀನಿ ಅವ್ರಿಗೆ. ಇನ್ನೊಂದು ಫ್ಯಾಬಿಯಾ ಇದೆಯಲ್ಲ ಸರ್? ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ ಸ್ಕೋಡಾ ಫ್ಯಾಬಿಯಾ ವೈಟ್ ಕಲರ್ ಅಲ್ಲಿ. ಯಾರು ಸಿಲ್ವರ್ ಕಲರ್ ಬೇಡ ಅಂದ್ರೆ ನನ್ನ ಹತ್ರ ನೆಕ್ಸ್ಟ್ ಆಪ್ಷನ್ ವೈಟ್ ಕಲರ್ ಇದೆ. ಯಾಕಂದ್ರೆ ವೈಟ್ ಜಾಸ್ತಿ ಜನ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ವೈಟ್ ಫ್ಯಾಬಿಯಾನು ತರಿಸಿದೀನಿ. ಸೇಮ್ ಲಕ್ಸುರಿ ವೆಹಿಕಲ್, ಆಂಬಿಯಂಟ್ ವೇರಿಯಂಟ್. ಇದರಲ್ಲಿ ಏನ್ ಬೆನಿಫಿಟ್ ಅಂದ್ರೆ ಅವ್ರ ಕಸ್ಟಮರ್ ಲೆದರ್ ಸೀಟ್ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟ್, ಅಂಡ್ ಔಟ್ ಆಫ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಒಳಗಡೆ ಹಾಕಿದ್ದಾರೆ. ನೋಡಬಹುದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಟೈರ್ಸ್ ಕಂಡೀಷನ್ ಕೂಡ ಆಲ್ಮೋಸ್ಟ್ 75% ಟೈರ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ. 2011 ಮಾಡಲ್ ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 245 ಹೇಳ್ತಾ ಇರೋದು ಸರ್. ಫೈನಲ್ 2,15,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,15,000 ಆಲ್ಟೋ ಮತ್ತು ನಿಮ್ಗೆ ಸ್ಯಾಂಟ್ರೋ ಸಿಗಲ್ಲ. ಆ ಪ್ರೈಸ್ ಅಲ್ಲಿ ಫ್ಯಾಬಿಯಾ ಲಕ್ಸುರಿ ಗಾಡಿ ಕೊಡ್ತಾ ಇದೀನಿ. 2,15,000 ಫೈನಲ್. ಲೋನ್ ಬೇಕಂದ್ರೆ ಸರ್, ಲೋನ್ ಬೇಕಂದ್ರೆ ಎಲ್ಲಿಗೆ ಬೇಕು ಆರಾಮಾಗಿ 90% ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 90% ಆಗುತ್ತೆ. ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಗಾಡಿ ಲೋನ್. ಪ್ಯಾನ್ ಇಂಡಿಯಾ ಸರ್. ಅವರು ಬೇಕಂದ್ರೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಬರ್ಲಿ, ಗುಜರಾತ್ ಇಂದ ವೆಸ್ಟ್ ಬೆಂಗಾಲ್ಗೆ ಹೋಗಿ ಅಲ್ಲಿಂದನೂ ಬರ್ಲಿ ಮಾಡ್ಕೊಡ್ತೀನಿ. ಸೌತ್ ಇಂದ ಈಸ್ಟ್, ಈಸ್ಟ್ ವೆಸ್ಟ್ ಎಲ್ಲಿಂದ ಬರ್ಲಿನೂ ಕೂಡ ಲೋನ್ ಮಾಡ್ಕೊಡ್ತೀರಾ. ಇಂಡಿಯಾ ಸ್ಕೋಡಾ ಫ್ಯಾಬಿಯಾಗೆ ಒಂದು 50,000 ತಂದ್ರೆ ಸಾಕ. 50,000 ತಗೊಂಡ್ ಬರ್ಲಿ ಸರ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಅವ್ರಿಗೆ. ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ ಇದೆಯಲ್ಲ ಸರ್ ಒಂದು? ಸರ್ ಫ್ರೀಲ್ಯಾಂಡರ್ ನೋಡ್ತಾ ಇದೀರಾ, ಲಕ್ಸುರಿ ಕಾರ್. ಯಾರು ಒಂದು 5 ಸೀಟರ್ ಕಾರ್ ನೋಡ್ತಾ ಅವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ. ಅದನ್ನು ಕೂಡ ಸರ್, ಅದನ್ನು ಕೂಡ ಇವಾಗ ನೀವು ಹಿಂಗೆ ಇದರಲ್ಲಿ ನಾನು ಸೆಲ್ಟಾಸ್ ಹೇಳ್ದೆ ನಿಮ್ಗೆ, ಅದರಿಂದ ಕ್ರಿಟಾ ಹೇಳ್ದೆ. ಕ್ರಿಟಾ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಇದು ಕ್ರಿಟಾ ಪ್ರೈಸ್ ಅಲ್ಲಿ ಲ್ಯಾಂಡ್ ರೋವರ್ ಕೊಡ್ತಾ ಇದೀನಿ. ನೋಡ್ಬೋದು ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ 2 ಇದು. ಲ್ಯಾಂಡ್ ಓವರ್ ಅಲ್ಲಿ 2012 ಮಾಡಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಬರುತ್ತೆ. ಲಕ್ಸುರಿ ವೆಹಿಕಲ್ ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ 2 ಅಂದ್ರೆ ಗೊತ್ತಾಗ್ಬಿಡತ್ತೆ. ಅದನ್ನು ಕೂಡ ಪ್ಯೂರ್ ಕೆ ಕಾರ್, ನೋ ಮೆಗ್ರೇಡೇಷನ್ ಸರ್. 2012 ಮಾಡಲ್ 91,000 ರಿಕಾರ್ಡೆಡ್ ಓಡಿಸಿ ಇರೋದು. ಅದನ್ನು ಶೋರೂಮ್ ಹಿಸ್ಟ್ರಿ ಜೊತೆ ಕೊಡ್ತೀನಿ. 2012 ಸರ್. ಪ್ರೈಸಿಂಗ್ ಕಸ್ಟಮರ್ 12.5 ಹೇಳ್ತಾ ಇರೋದು. 12.5 ಬೇಡ ಸರ್, ಒಳ್ಳೆ ಆಫರ್. ಅದನ್ನು ಕ್ರಿಟಾ ಪ್ರೈಸ್ ಅಲ್ಲಿ, ಕ್ರಿಟಾನು ಸಿಗಲ್ಲ ಪ್ರೈಸ್ ಅಲ್ಲಿ. ನಾನು ಹೇಳಿ ಸರ್, 10,25,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 10,25,000ಕ್ಕೆ ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ ಸಿಗ್ತಾ ಇದೆ. ಫ್ರೀಲ್ಯಾಂಡರ್ ಕೊಡ್ತಾ ಇದೀನಿ. ಅದನ್ನು ಲಕ್ಸುರಿ ಕಾರು, ಶೋರೂಮ್ ಮೇಂಟೈನ್, ಶೋರೂಮ್ ಸರ್ವಿಸ್. ಆತರ ತಿಳ್ಕೊಂಡ್ಬೇಡಿ ಆಮೇಲೆ ಕಮ್ಮಿ ಸಿಗ್ತದೆ ಅಂತ. ಏನ್ ಗಾಡಿಯಲ್ಲಿ ಪ್ರಾಬ್ಲಮ್ ಇದೆ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ತಗೊಳ್ಳಿ ಅಲ್ವಾ, ಅಷ್ಟು ಗ್ಯಾರಂಟಿ ಕೊಡ್ತೀನಿ. ನೋಡಿ ವೀಕ್ಷಕರೇ, ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಅಂತ ಫುಲ್ಲಿ ಲಕ್ಸುರಿಯಸ್ ಆಗಿರುತ್ತೆ. ಬಂದೊಂದ್ಸಲಿ ವಿಸಿಟ್ ಮಾಡಿದ್ರೆ ಟೆಸ್ಟ್ ಡ್ರೈವ್ ಎಲ್ಲ ಸಿಗುತ್ತೆ. 100% ಟೆಸ್ಟ್ ಡ್ರೈವ್ ಎಲ್ಲ ಸಿಗುತ್ತೆ. ಬೇಕಂದ್ರೆ ಅವ್ರಿಗೆ ಶೋರೂಮ್ ಅಲ್ಲಿ ತೋರಿಸ್ಬೇಕಂದ್ರೆ ತೋರಿಸ್ಕೊಳ್ಳಿ. ಅವರು ನಂಬರ್, ವೆಹಿಕಲ್ ನಂಬರ್ ಸಿಗುತ್ತೆ ಅವ್ರಿಗೆ. ನಂಬರ್ ಅಲ್ಲಿ ನೋಡ್ಕೊಂಡು ಹೋಗಿ ಹಿಸ್ಟ್ರಿ ತಗೊಂಡ್ಬಿಟ್ಟು ಆಮೇಲೆ ತಗೊಳ್ಳಿ. ಅವ್ರು ಬೇಕಂದ್ರೆ ಮೆಕ್ಯಾನಿಕ್ ಕರ್ಕೊಂಡ್ ಬರ್ತೀರಾ, ಕರ್ಕೊಂಡ್ ಬನ್ನಿ, ತೋರಿಸ್ಕೊಂಡು ತಗೊಂಡೋಗ್ಲಿ ಅಲ್ವಾ. ಹಾಗೆ ನೆಕ್ಸ್ಟ್ ಬಲಿನೋ ಡೀಟೇಲ್ಸ್ ಹೇಳಿ ಸರ್. ಸರ್ ಬೆಲೆನೋ ನೋಡ್ತಾ ಇದ್ದೀರಾ, 2017 ಮಾಡಲ್ ಪೆಟ್ರೋಲ್ ಇಂಜಿನ್ ಡೆಲ್ಟಾ ವೇರಿಯಂಟ್. ತುಂಬಾ ಚೆನ್ನಾಗಿದೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್. ಆಮೇಲೆ ನಿಮ್ಗೆ
ಒಳಗಡೆ ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 6,25,000 ಹೇಳ್ತಾ ಇರೋದು. ಫೈನಲ್ 17 ಮಾಡಲ್ಗೆ 5,75,000 ಕೊಡ್ತೀನಿ ಸರ್. 5,75,000 2017 ಮಾಡಲ್ ಮಾರುತಿ ಬೆಲೆನೋ ಕೊಡ್ತಾ ಇದೀನಿ. ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾರು ಅದನ್ನು KA ಗಾಡಿಗಳು, ಮೈಗ್ರೇಟ್ ಗಾಡಿ ಎಲ್ಲ ಈಗ ಪ್ರೈಸ್ ಅಲ್ಲಿ ಯಾರು 5,75 ಕೊಡ್ತಾ ಇದ್ರೆ ಸರ್, ಹಿಮಂತ್ ಸರ್ 525 ಕೊಡ್ತೀನಿ ಸರ್ ಗಾಡಿ. ಯಾರು ಕೊಟ್ಟರೆ 5,25,000 ಕೊಟ್ಬಿಡ್ತೀನಿ. ಯಾರು 575 ಗೆ ಕೊಟ್ಬಿಟ್ರೆ ನನ್ನಿಂದ ಕಮ್ಮಿ ಕೊಡಲ್ಲ, ಅವರಿಂದ ಕಮ್ಮಿ ನಾನು ಕೊಡ್ತೀನಿ ಸರ್. ಕಸ್ಟಮರ್ ಅವಾಗ್ಲೇ ಬರೋದು. ನಾನು ಬೇರೆಯವ್ರ ತರ ಕಂಪೇರ್ ಮಾಡಿ ನಾನು ಕೊಟ್ರೆ ಯಾರು ಬರಲ್ಲ. ಅದಕ್ಕೆ ನಾನು ಇರೋದು ಸಾಗರ್ ಕಾರ್ಸ್. ಸಾಗರ್ ಅಂದ್ರೆ ಸಮುದ್ರ ತರ. ನಾವು ಕಮ್ಮಿಯಿಂದಾನೆ ಕೊಡ್ಬೇಕು, ಕಮ್ಮಿಯಿಂದ ಕೊಟ್ರೇನೆ ಕಸ್ಟಮರ್ಗಳು ಬರೋದು. ನೀವು ಬೇರೆ ಕಡೆ ನೋಡ್ಕೊಂಡ್ ಬನ್ನಿ, ಅಲ್ಲೇನಾದ್ರು ಕಡಿಮೆ ಕೊಟ್ರೆ ಅದಕ್ಕಿಂತ ಕಡಿಮೆಗೆ ಸಾಗರ್ ಕಾರ್ಸ್ ಅಲ್ಲಿ ಸಿಗುತ್ತೆ ಅಲ್ಲ ಸರ್? ಹೌದು ಸರ್, 200%. ಹಾಗೆ ನೆಕ್ಸ್ಟ್ SX4 ಸರ್, ಮಾರುತಿ SX4 ZDI ವೇರಿಯಂಟ್, ಡೀಸೆಲ್, ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್, ZDI ಟಾಪ್ ಎಂಡ್ ವೇರಿಯಂಟ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಯಾರು ಸ್ವಿಫ್ಟ್ ಡಿಸೈರ್ ಆತರ ನೋಡ್ತಾ ಅವ್ರಿಗೆ ಸೇಮ್ ಬರೋದು. 1.4 ಲೀಟರ್ ಸ್ವಿಫ್ಟ್ ಡಿಸೈರ್ ತರಾನೇ ಇಂಜಿನ್ ಬರೋದು. ಪೆಟ್ರೋಲ್ ಅಲ್ಲಿ 1.6 ಬರುತ್ತೆ, ಡೀಸೆಲ್ ಅಲ್ಲಿ ಸೇಮ್ ಸ್ವಿಫ್ಟ್ ಡಿಸೈರ್ ತರಾನೇ ಇಂಜಿನ್. ಮೈಲೇಜ್ ಸಿಟಿಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ. ₹1 ಖರ್ಚು ಮಾಡೋದಿಲ್ಲ. ಟೈರ್ಸ್ ಕೂಡ ನೋಡಬಹುದು, 75 to 80% ಟೈರ್ಸ್ ಕೂಡ ಇದೆ. ಇಂಟೀರಿಯರ್ ಲೆದರ್ ಸೀಟ್ಸ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಅಡ್ಜಸ್ಟೇಬಲ್, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಪ್ರತಿಯೊಂದು ಫೋಗ್ ಲ್ಯಾಂಪ್ ಇಂದ ಹಿಡಿದು ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಸರ್, ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ SX4 ಗೆ 3,65,000 ಹೇಳ್ತಾರೆ. ಫೈನಲ್ ಒಂದೇ ಬೆಲೆ ಹೇಮಂತ್ ಸರ್. ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ. ಯಾರು ಅಂದ್ರೆ ಯಾರು ಕೊಡಲ್ಲ. ಆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಹೇಳಿ ಸರ್. 3,10,000 ಕೊಡ್ತೀನಿ. ಶಿಫ್ಟ್ ಅದು SX4 ZDI ವೇರಿಯಂಟ್ 2013. ಎಷ್ಟು ಸರ್? 3,10,000. 3,10,000ಕ್ಕೆ SX4 ಟಾಪ್ ಎಂಡ್ ZDI ವೇರಿಯಂಟ್, ಅದನ್ನು ಕೂಡ ಡೀಸೆಲ್. ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾರು 3,10,000 ಕೊಡ್ತಾರೆ ನನಗೆ ತೋರಿಸ್ಬಿಡ್ಲಿ ಕಸ್ಟಮರ್. ಸರ್, 2,75,000 ಇನ್ನೂ ಕಮ್ಮಿ ಕೊಡ್ತೀನಿ ಸರ್ ಗಾಡಿ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು. ನೆಕ್ಸ್ಟ್ ರೆನಾಲ್ಟ್ ಕ್ವಿಟ್ ಒಂದಿದೆಯಲ್ಲ ಸರ್? ಸರ್, ರೆನಾಲ್ಟ್ ಕ್ವಿಟ್ ನೋಡ್ತಾ ಇದ್ದೀರಾ? 2018 ಮಾಡಲ್ ಕ್ವಿಟ್ ಕ್ಲೈಂಬರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ ವೇರಿಯಂಟ್, ಏರ್ ಬ್ಯಾಗ್, ಸಿಂಗಲ್ ಏರ್ ಬ್ಯಾಗ್ ಜೊತೆಯಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಅದರಲ್ಲಿ ನ್ಯಾವಿಗೇಷನ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಕೂಡ ಬರುತ್ತೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಿಲ್ಲ. 60,000 ಓಡಿರೋದು, ರಿಕಾರ್ಡೆಡ್, ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. ಚೆಕ್ ಮಾಡ್ಕೊಬಹುದು ಸರ್. ಕ್ಲೈಂಬರ್ ಗಾಡಿ 2018 ಮಾಡಲ್ ನೋಡ್ತಾ ಇದ್ದೀರಾ? ಬ್ಲೂ ಕಲರ್ ಅಲ್ಲಿ ಅಂಡ್ ಆರೆಂಜ್ ಕಲರ್ ಎಲ್ಲ ನಿಮ್ಗೆ ಮಿರರ್ಸ್ ಎಲ್ಲ ಬರುತ್ತೆ. ಕ್ಲೈಂಬರ್ ಸರ್, ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 3,55,000 ಹೇಳ್ತಾ ಇರೋದು. ಫೈನಲ್ ಅಂದ್ರೆ ಸರ್? ಫೈನಲ್ 3,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್? 3,10,000ಗೆ. ಅದನ್ನು ಯಾರು ಲೋನ್ ಅಲ್ಲಿ ನೋಡ್ತಾ ಅವ್ರಿಗೆ ಅದನ್ನು ಕೂಡ 50,000 ಡೌನ್ ಪೇಮೆಂಟ್ ಮಾಡ್ಬೇಕು. ಗಾಡಿ ತಗೊಳ್ಬೇಕು. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಅವ್ರಿಗೆ. ಅಲ್ವಾ? ಹೌದು. ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಆಗ್ಬಿಡುತ್ತೆ. ಹಾಗೆ ಒಂದು i10 ಒಂದಿದೆಯಲ್ಲ ಸರ್? i10 2011 ಮಾಡಲ್ ಸರ್. ಎರಾ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಯಾರು ಒಂದು 2 ವೀಲರ್ ಪ್ರೈಸ್ ಅಲ್ಲಿ ನೋಡ್ತಾ ಅವ್ರಿಗೆ ಬೆಸ್ಟ್ ಗಾಡಿ ಕೊಡ್ತೀನಿ. i10 ಯಾರು ಕೊಡಲ್ಲ ಇಂಟರ್ ಮಾರ್ಕೆಟ್ ಅಲ್ಲಿ. ಅದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇದೀರಾ? ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. ಎಷ್ಟು ಸರ್ ಪ್ರೈಸ್? ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 2,65,000 ಹೇಳ್ತಾ ಇರೋದು. ಫೈನಲ್ ಸರ್ 2,40,000 ಬಂದ್ರೆ ಗಾಡಿ ಕೊಡ್ತೀನಿ. 11 ಮಾಡಲ್ 2,40,000ಕ್ಕೆ 11 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ i10 ಕೊಡ್ತಾ ಇದ್ದೀನಿ ಸರ್. ಸ್ಯಾಂಟ್ರೋ ಅಲ್ಲ, i10 ಕೊಡ್ತಾ ಇರೋದು. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ತಾ ಇರಬಹುದು ಮಾರುತಿ ಸುಜುಕಿ A-Star ಒಂದಿದೆ ಸರ್. ಮಾರುತಿ A-Star 2013 ಮಾಡಲ್ ಆಟೋಮೆಟಿಕ್ ಕಾರ್ ಸರ್. ಯಾರು ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಒಂದು ಸಿಕ್ ಗಾಡಿ ಬೇಕು, ಆಟೋಮೆಟಿಕ್ ಕಾರ್ ಬೇಕಂದ್ರೆ ಬೆಸ್ಟ್ ಗಾಡಿ ಕೊಡ್ತೀನಿ. ಆಟೋಮೆಟಿಕ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ನೋಡಬಹುದು, ಲೆದರ್ ಸೀಟ್ಸ್ ಇದೆ, ಕಂಪನಿ ಸಿಸ್ಟಮ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಮಾರುತಿ ಗಾಡಿ ಮೇಂಟೆನೆನ್ಸ್ ಚೀಪ್ ಅಂಡ್ ಬೆಸ್ಟ್. ಒಂದು 2 ವೀಲರ್ ಮೇಂಟೆನೆನ್ಸ್ ಬರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿದಾರೆ. ₹1 ಖರ್ಚು ಮೇಲೆ ಎಲ್ಲ ತಗೊಂಡೋಗಿ ಮಾಡಕ್ಕೆ. ಯಾರು ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಆಟೋಮೆಟಿಕ್ ಬೇಕು, ಲೇಡೀಸ್ ಗೆ ಯೂಸ್ ಮಾಡಕ್ಕೆ ಆಟೋಮೆಟಿಕ್ ಕಾರ್ ಬೇಕಂದ್ರೆ ಬೆಸ್ಟ್ ಗಾಡಿ ಕೊಡ್ತೀನಿ. 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 52,000 ಕಿಲೋಮೀಟರ್ಸ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಹೇಮಂತ್ ಸರ್, ಕಸ್ಟಮರ್ 3,10,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಸರ್, 2,75,000 ಮಾಡ್ಕೊಡ್ತೀನಿ ಸರ್. 2,75,000ಕ್ಕೆ A-Star ಸಿಗ್ತಾ ಇದೆ. A-Star ಅದನ್ನು ಕೂಡ 2013 ಆಟೋಮೆಟಿಕ್ ಕಾರ್ ಕೊಡ್ತಾ ಇದೀನಿ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಆರಾಮಾಗಿ ನನ್ನ ಹತ್ರ ಬರ್ಲಿ ಸರ್. ಅಲ್ವಾ? ಅದ್ರಲ್ಲಿ ಆಟೋಮೆಟಿಕ್ ಸಿಗ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಹಾಗೆ ಸ್ಯಾಂಟ್ರೋ ಸರ್. ಸರ್, ಸ್ಯಾಂಟ್ರೋ ನೋಡ್ತಾ ಇದ್ದೀರಾ? 2011 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಕಾರ್ ಸೈಜ್ ಸಿಗೋದು ನಿಮ್ಗೆ ಎಲ್ಲ. ಆಲ್ಮೋಸ್ಟ್ ನನ್ನ ಹತ್ರ 3rd 4th ಜಾಸ್ತಿ ಸಿಗಲ್ಲ. ಸಿಂಗಲ್ ಓನರ್, 3rd ಓನರ್, ಸೆಕೆಂಡ್ ಓನರ್ ಗಾಡಿಗಳು ಜಾಸ್ತಿ ಸಿಗುತ್ತೆ. ನೋಡಬಹುದು 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 61,000 ಕಿಲೋಮೀಟರ್ ಡ್ರಿವೆನ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ತಗೊಂಡೋಗ್ಬೇಕು, ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು. ಸ್ಯಾಂಟ್ರೋ ಅಂದ್ರೆ ಇವತ್ತಂಗಾನು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಈ ತರ ಕಂಫರ್ಟ್ ಗಾಡಿ ಎಲ್ಲಿನೂ ಸಿಗಲ್ಲ ನಿಮಗೆ ಹೋಂಡಾದಲ್ಲಿ. ಯಾಕಂದ್ರೆ ಹೈಟ್ ವೆಹಿಕಲ್, ಮೈಲೇಜ್ ವೆಹಿಕಲ್, ಮೇಂಟೆನೆನ್ಸ್ ಎಲ್ಲ ಬರುತ್ತೆ ಅಂತ ಎಲ್ಲರೂ ಆಲ್ಮೋಸ್ಟ್ ನೋಡ್ತಾ ಇರ್ತಾರೆ ಸರ್. ಇದರಲ್ಲಿ ನೋಡಬಹುದು ಕಂಪನಿ ಸಿಸ್ಟಮ್ ಕೂಡ ಇದೆ. ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಅಂಡ್ ಕಂಪನಿ ಸೀಟ್ಸ್ ಕೂಡ ಬರುತ್ತೆ.
ಇದು GLS ಅಲ್ಲಿ ಇದೆ ಟಾಪ್ ಎಂಡ್ ವೇರಿಯಂಟ್. ಅವಾಗ GLS ಟಾಪ್ ಎಂಡ್ ಇದ್ದು ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 2,75,000 ಹೇಳ್ತಾ ಇರೋದು ಹೇಮಂತ್ ಸರ್. ಒಂದೇ ಬೆಲೆ ಫೈನಲ್ 2,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್? 2,35,000 ಮಾಡ್ಕೊಡ್ತೀನಿ ಸರ್. 2,35,000ಕ್ಕೆ 11 ಮಾಡಲ್ ಸ್ಯಾಂಟ್ರೋ ಕೊಡ್ತಾ ಇದೀನಿ. ಯಾರು ಲೋನ್ ಅಲ್ಲಿ ನೋಡ್ತಾ ಇದ್ರು ಬೆಸ್ಟ್ ಇದನ್ನು ಕೂಡ ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗ್ಲಿ ಅಷ್ಟೇ ಸರ್. ಮಹೀಂದ್ರ XUV 500 ಒಂದಿದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2014 ಮಾಡಲ್ XUV 500 W8 ವೇರಿಯಂಟ್ ನೋಡ್ತಾ ಇದೀರಾ. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರೆ. ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಹೋಗ್ಬೇಕು, ಡೀಸೆಲ್ ಹಾಕಿ ಯೂಸ್ ಮಾಡಬೇಕು. ಅದನ್ನು ಕೂಡ 72,000 ಓಡಿದೆ. ರಿಕಾರ್ಡೆಡ್ ಮೈಲೇಜ್. ಶೋರೂಮ್ ಮಹೀಂದ್ರ ಶೋರೂಮ್ ಅಲ್ಲಿ ಚೆಕ್ ಮಾಡಬಹುದು. ತುಂಬಾ ವೆಲ್ ಮೇಂಟೈನ್ ಮಾಡಿದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಇದೆ, 8 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಅಂಡ್ ನಿಮ್ಗೆ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ತುಂಬಾ ವೆಲ್ ಮೇಂಟೈನ್. W8 ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಟಾಪ್ ಎಂಡ್ ಗಾಡಿ ಅಂತ. ಸರ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಹೇಮಂತ್ ಸರ್ ಯಾರು ಕೊಡಲ್ಲ. ಚಾಲೆಂಜಿಂಗ್ ಮಾಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ಕೊಡಲ್ಲ ಯಾರು. ಮೈಗ್ರೇನ್ ಗಾಡಿ ಇದ್ರೂ ಕೊಡಲ್ಲ ಯಾರು ಅಷ್ಟಕ್ಕೆ. ಸರ್ 2014 ಮಾಡಲ್ XUV 500 W8 ವೇರಿಯಂಟ್ 8,25,000 ಕಸ್ಟಮರ್ ಹೇಳ್ತಾ ಇರೋದು ಸರ್. ಅಷ್ಟು ಬೇಡ ನಮ್ಗೆ. 7,55,000 ಕೊಟ್ಟು ಗಾಡಿ ತಗೊಂಡೋಗ್ಲಿ ಸರ್. 7,55,000 ಕೊಟ್ರೆ XUV 500 2014 ಮಾಡಲ್ W8 ಕೊಡ್ತಾ ಇದೀನಿ ಸರ್. ಅಷ್ಟೇ ಫೈನಲ್ ಸರ್. ಸರ್ ಬರ್ಲಿ, ಕಸ್ಟಮರ್ ಬರ್ಲಿ, ಬೇಕಂದ್ರೆ ಮಾತಾಡೋಣ. ನೆಕ್ಸ್ಟ್ ನೋಡ್ತಾ ಇರ್ಬೋದು i20 ಒಂದಿದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು Hyundai i20 ಸ್ಪೋರ್ಟ್ಸ್ ಇಲೈಟ್ ಸ್ಪೋರ್ಟ್ಸ್. ಇದು ನೋಡ್ತಾ ಇದೀರಾ ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್, 33,000 ಕಿಲೋಮೀಟರ್ ಇವೇನು. 33,000 ಓಡಿದೆ ವೆಹಿಕಲ್, ಸಿಂಗಲ್ ಓನರ್. ನೋಡ್ತಾ ಇದೀರಾ ಒಳಗಡೆ ಇಂಟೀರಿಯರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಅಂಡ್ ನಿಮ್ಗೆ ಸ್ಟೀರಿಂಗ್ ಕಂಪನಿ ಸ್ಟೀರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಬ್ಯಾಕ್ AC ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಹೇಮಂತ್ ಸರ್. ಕಸ್ಟಮರ್ ಬಂದ್ಬಿಟ್ಟು 6,95,000 ಹೇಳ್ತಾ ಇರೋದು ಸರ್. 45 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,45,000ಕ್ಕೆ ಸ್ಪೋರ್ಟ್ಸ್ ವೇರಿಯಂಟ್ i20 ಮಾಡಲ್ i20 ಸ್ಪೋರ್ಟ್ಸ್ ಕೊಡ್ತಾ ಇರೋದು. ಸಿಂಗಲ್ ಓನರ್ ವೆಹಿಕಲ್, ಬರೀ 33,000 ಓಡಿರೋದು ಗಾಡಿ. ಎಷ್ಟಂದ್ರೆ ಸರ್ ಪ್ರೈಸ್ ಫೈನಲ್? ಸರ್ 6,45,000 ಮಾಡ್ಕೊಡ್ತೀನಿ ಸರ್. ಫ್ರೆಂಡ್ಸ್ ಇನ್ನೊಂದು ಚೆರಿ ರೆಡ್ ಕಲರ್ ಸೆಲೆರಿಯೋ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಸೆಲೆರಿಯೋ ZXi ಆಟೋಮೆಟಿಕ್ ವೆಹಿಕಲ್, 2016 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 52,000 ಕಿಲೋಮೀಟರ್ ಇವೇನು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರು ಸಿಟಿಲಿ ಯೂಸ್ ಮಾಡಕ್ಕೆ ಸ್ವಲ್ಪ ದೊಡ್ಡ ಗಾಡಿ ಬೇಕು, ಆಟೋಮೆಟಿಕ್ ಕಾರ್ ಬೇಕು ಅಂತ ನೋಡ್ತಾ ಹೋಗಿ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ. ಕಂಫರ್ಟೇಬಲ್ ಅಲ್ಲಿ ಇರುತ್ತೆ ನಿಮ್ಗೆ. ಸೆಲೆರಿಯೋ ಮಾರ್ಕೆಟ್ ಅಲ್ಲಿ ನಿಮ್ಗೆ ಗೊತ್ತು, ಆಟೋಮೆಟಿಕ್ ಗಾಡಿ ಅಂದ್ರೆ ಜಾಸ್ತಿ ಜನಗಳು ಡಿಮ್ಯಾಂಡ್ ಮಾಡ್ತಾರೆ. ಅಂಡ್ ನಿಮ್ಗೆ ಒಳಗಡೆ ಇಂಟೀರಿಯರ್ ಕೂಡ ನೋಡಬಹುದು. ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, ABS ಬ್ರೇಕ್ ಎಲ್ಲ ಬರುತ್ತೆ. ತುಂಬಾ ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್ ವೆಹಿಕಲ್, 2016 ಮಾಡಲ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ವೈಫರ್ ಕೂಡ ಬರುತ್ತೆ, ಬ್ಯಾಕ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಹೇಮಂತ್ ಸರ್. ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 4,65,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಒಂದೇ ಬೆಲೆ 4,25,000 ಒಂದೇ ಬೆಲೆ. 4,25,000 ಮಾಡ್ಕೊಡ್ತೀನಿ ಸರ್. 4,25,000 ಮಾಡ್ಕೊಡ್ತೀನಿ ಸರ್. ಒಂದೇ ಬೆಲೆ ಹೇಳಿ ಸರ್. 4,25,000 ಕೊಡ್ತೀನಿ. 2016 ಮಾಡಲ್ ಮಾರುತಿ ಸೆಲೆರಿಯೋ ZXi ಆಟೋಮೆಟಿಕ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ XUV ಇದೆಯಲ್ಲ ಸರ್. ಸರ್ ಇದು XUV ಬಂದ್ಬಿಟ್ಟು 2016 ಮಾಡಲ್ W10 ಇದು. ಅವಾಗ ನೋಡಿದ್ವಿ W8, ಇದು W10 ನೋಡ್ತಾ ಇದೀರಾ. 2016 ಮಾಡಲ್ ಸನ್ ರೂಫ್ ಬರುತ್ತೆ ಇದಕ್ಕೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮುಂದೆ ಶೇಪ್ ಕೂಡ ಚೇಂಜ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. 2016 ಮಾಡಲ್, ಅದನ್ನು ಕೂಡ ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ಸ್. ಇದು KA ಗಾಡಿ, ಪ್ಯೂರ್ ರೆಕಾರ್ಡೆಡ್ ಗಾಡಿ ಎಲ್ಲ ರೆಕಾರ್ಡೆಡ್ ಸರ್. ಶೋರೂಮ್ ಅಲ್ಲಿ ತಗೊಂಡೋಗಿ ಗಾಡಿ ನಂಬರ್ ನೀವು ಜೂಮ್ ಮಾಡಿ ಬೇಕಂತ ತೋರಿಸ್ಬಿಡಿ ಅವ್ರಿಗೆ. ನಂಬರ್ ಹೋಗಿ ನೋಡ್ಕೊಂಡು ಬರ್ಲಿ. ಕಸ್ಟಮರ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಏನ್ ಮಾರ್ಕೆಟ್ ವ್ಯಾಲ್ಯೂ ನಡೀತಾ ಇದೆ. ಅಂಡ್ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗ್ಬಿಡುತ್ತೆ. ಎಲ್ಲ ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡ್ ಇರೋದು, ಶೋರೂಮ್ ಅಲ್ಲಿ ಮೇಂಟೈನ್ ಮಾಡಿರೋದು ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು 12,25,000 ಹೇಳ್ತಾ ಇರೋದು. ಫೈನಲ್ ಸರ್. ಫೈನಲ್ ಒಂದೇ ಬೆಲೆ ಸರ್. 11,25,000 ಮಾಡ್ಕೊಡ್ತೀನಿ ಸರ್. 11,25,000ಗೆ ಈ XUV ಡೀಲ್ ಕ್ಲೋಸ್ ಆಗುತ್ತೆ. 500 ಕೊಡ್ತೀನಿ. ಲೋನ್ ಬೇಕಂದ್ರೆ ಲೋನ್ ಅಪ್ ಟು 10 lakhs ತನಕ ಲೋನ್ ಮಾಡ್ಕೊಡ್ತೀನಿ. ಬಿಕ್ಕಿದ ಮೇಲೆ 125 ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗ್ಲಿ ಸರ್. ಅಷ್ಟೇ. ಹಾಗೆ ನೆಕ್ಸ್ಟ್ ಸ್ಯಾಂಟಫಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಸ್ಯಾಂಟಫಿ ಇದೆ ನನ್ನ ಹತ್ರ. ಅದನ್ನು ಲಕ್ಸುರಿ ಕಾರು, ಆಟೋಮೆಟಿಕ್, 4-wheel ಡ್ರೈವ್. ಇದು ಯಾರು ಒಂದು ಲಕ್ಸುರಿ ಕಾರ್ ಲೈಕ್ ಫಾರ್ಚುನರ್ ತರ ಬೀಟ್ ಮಾಡೋ ತರ ಗಾಡಿ ನೋಡ್ತಾ ಇರೋರಿಗೆ ಬೆಸ್ಟ್ ಗಾಡಿ. ಫಾರ್ಚುನರ್ ಗೆ ಬೀಟ್ ಕೊಡುತ್ತೆ ಇದು. ತಗೊಳ್ಬಹುದು ಆರಾಮಾಗಿ. 4x4 ಸಿಗ್ತಾ ಇದೆ ನಿಮ್ಗೆ. ಆಲ್ ವೀಲ್ ಡ್ರೈವ್ ಆಟೋಮೆಟಿಕ್ ಅಲ್ಲಿ. 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 1,25,000 ನೋಡಿದೆ. ಅದನ್ನು ಕೂಡ ರೆಕಾರ್ಡೆಡ್. ಶೋರೂಮ್ ಸರಿ, ಶೋರೂಮ್ ಇಷ್ಟು ಸಿಗ್ಬಿಡುತ್ತೆ. ಮೀಟರ್ ಟ್ಯಾಂಪ್ ಮಾಡಿ ಆತರ ಏನಿಲ್ಲ. ಎಲ್ಲ ಪ್ರತಿಯೊಂದು Hyundai ಶೋರೂಮ್ ಅಲ್ಲಿ ಎಲ್ಲ ಸರ್ವಿಸ್ ಆಗಿದೆ. ನೋಡ್ಬೋದು. ಒಳ್ಳೆ ಲಕ್ಸುರಿ 8 ಏರ್ ಬ್ಯಾಗ್ಸ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಫೋಕ್ ಲ್ಯಾಂಪ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ ಪ್ರತಿಯೊಂದು ಸರ್. ಪ್ರೈಸಿಂಗ್ 2014 ಸ್ಯಾಂಟಫಿ ಎಲ್ಲಿನೂ ಸಿಗಲ್ಲ ಸರ್. ಅಂತ ಪ್ರೈಸ್ ಅಲ್ಲಿ ಕೊಡ್ತೀನಿ. ಕಸ್ಟಮರ್ ಬಂದ್ಬಿಟ್ಟು ಆಟೋಮೆಟಿಕ್ ಗಾಡಿಗೆ 11.5 ಹೇಳ್ತಾ ಇದ್ದಾರೆ. ಫೈನಲ್ ಒಂದೇ ಬೆಲೆ ಸರ್. ಈ ತರ ಲಕ್ಸುರಿ ಗಾಡಿ, 4x4 ವೀಲ್ ಡ್ರೈವ್ ಗಾಡಿ ಬರೀ 10.5 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್? 10.5 ಲಕ್ಷ, 10.5 lakhs. 10.5 ಲಕ್ಷಕ್ಕೆ ಸ್ಯಾಂಟಫಿ ಕೊಡ್ತಾ ಇದೀನಿ. ಅದನ್ನು 14 ಮಾಡಲ್ ಆಟೋಮೆಟಿಕ್, ಡೀಸೆಲ್, 4-wheel ಡ್ರೈವ್.
ಹಾಗೆ ಫ್ರೆಂಡ್ಸ್ ಲೋ ಬಜೆಟ್ ಅಲ್ಲಿ ಒಂದು ಸಿಟಿನೂ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದ್ಬಿಟ್ಟು ಹೋಂಡಾ ಸಿಟಿ ನೋಡ್ತಾ ಇದ್ದೀರಾ, 2009 ಮಾಡೆಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಲೋ ಬಜೆಟ್ ಅಲ್ಲಿ ಯಾರು ಒಂದು ಒಳ್ಳೆ ಗಾಡಿ, ಇವಾಗ ಸಿಟಿ ಅಂದ್ರೆ ಆಲ್ಮೋಸ್ಟ್ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಇಷ್ಟಪಡ್ತಾರೆ. ಹೋಂಡಾ ಸಿಟಿ ಅಂದ್ರೆ ಒಂದು ಕ್ರೇಜ್. ಹೋಂಡಾ ಸಿಟಿ ಗಾಡಿ ಅಂದ್ರೆ ಒಂದು ಕ್ರೇಜ್ ಇರುತ್ತೆ ಅವ್ರಿಗೆ, ಯಾಕಂದ್ರೆ ಓಡಿಸಿಕೆ ಆತರ ಇರುತ್ತೆ ಸರ್ ಕಂಡಿ ಗಾಡಿ. ಸರ್ 2009 ಮಾಡೆಲ್ ಎಕ್ಸ್ಪೀರಿಯಂಟ್ ಇದು. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಸಿ ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಅಂಡ್ ಕ್ಲೈಮ್ಯಾಕ್ ಅಂಡ್ ಗ್ಲಾಸ್ ಬರುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಸ್ಟಮರ್ ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಕೂಡ ಬರುತ್ತೆ, ನೋಡಬಹುದು. ಸ್ಟೀರಿಂಗ್ ಆಟೋ ಕಂಟ್ರೋಲ್ ಕೂಡ ಬರುತ್ತೆ, ಕಂಪನಿ ಸಿಸ್ಟಮ್ ಅಲ್ಲಿ ಬರುತ್ತೆ. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು 3,25,000 ಹೇಳ್ತಾರೆ. 3,25,000, 3,25,000, 3,25,000 ಸರ್. ಕಸ್ಟಮರ್ ಕೋಟಿಂಗ್ ಅಷ್ಟೂ ಬೇಡ ಸರ್. ಫೈನಲ್ 2,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಫೈನಲ್ ಏನಂತ ಹೇಳಿ ಸರ್. ಸರ್ ಫೈನಲ್ 5,000 ಕಮ್ಮಿ ಮಾಡಿ ಹೋಗಿ ಸರ್. 2,90,000 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ ಸರ್. 2,90,000. ಹೌದು. ಹಾಗೆ ಫ್ರೆಂಡ್ಸ್ ಹೋಂಡಾ ಅಮೇಜ್ ಒಂದಿದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ನೋಡಬಹುದು ಹೋಂಡಾ ಅಮೇಜ್. ಹೋಂಡಾ ಸಿಟಿ ಬೇಡ ಅಂದ್ರೆ ಒಂದು ಫ್ಯಾಮಿಲಿ ಯೂಸ್ ಗೆ ಹೋಂಡಾ ಅಮೇಜ್ ಕೊಡ್ತೀನಿ ಫ್ಯಾಮಿಲಿ ಅವರಿಗೆ. 2013 ಮಾಡೆಲ್ ಹೋಂಡಾ ಅಮೇಜ್ ಡೀಸೆಲ್ ಗಾಡಿ, ಲೈಕ್ ಸೇಮ್ ಶಿಫ್ಟ್ ಡಿಸೈರ್ ತರ ಇರುತ್ತೆ, ಶಾರ್ಟ್ ಡಿಕ್ಕಿ ಬರುತ್ತೆ ನಿಮ್ಗೆ. ಹೋಂಡಾ ಅಮೇಜ್ ಮೈಲೇಜ್ ಕೂಡ ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 25, 24 ಬರುತ್ತೆ ಮೈಲೇಜ್. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಹೋಂಡಾ ಅಮೇಜ್ಗೆ 13 ಮಾಡೆಲ್ಗೆ 4,10,10,000 ಹೇಳ್ತಾ ಇರೋದು. ಫೈನಲ್ 3,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,60,000, 3,60,000 ಮಾಡ್ಕೊಡ್ತೀನಿ ಸರ್. 3,60,000 ಗೆ ಅಮೇಜ್ ಸಿಗ್ತಾ ಇದೆ. ಹಾಗೆ ಇಲ್ಲೊಂದು ಡ್ಯಾಕ್ಸನ್ ಗೋ ಇದೆಯಲ್ಲ ಸರ್. ಡ್ಯಾಕ್ಸನ್ ಗೋ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. 2016 ಮಾಡೆಲ್, ಬರೀ 30,000 ಓಡಿರೋದು ವೆಹಿಕಲ್. ಯಾರು ಒಂದು 800 ಇಲ್ಲಾಂದ್ರೆ ಆಲ್ಟೋ ಇಲ್ಲಾಂದ್ರೆ ಝೆನ್ ಆತರ ನೋಡ್ತಾವ್ರಿಗೆ ನನ್ನ ಹತ್ರ ಕಮ್ಮಿ ಪ್ರೈಸ್ ಅಲ್ಲಿ ಲೇಟೆಸ್ಟ್ ಮಾಡೆಲ್ ಗಾಡಿ ಕೊಡ್ತೀನಿ. 2016 ಮಾಡೆಲ್, ಅದನ್ನು ಕೂಡ ಎಸಿ ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ. ಇದರಲ್ಲಿ ಕಂಪನಿ ಸಿಸ್ಟಮ್ ಕೂಡ ಇದೆ. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೆಕ್ಸನ್ ಗೋ ಆಪ್ಷನ್ ಅಲ್ಲಿ ಇದು, ಈ ಆಪ್ಷನ್ ಅಲ್ಲೂ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಹೇಮಂತ್ ಸರ್, 2016 ಮಾಡೆಲ್ ವೆಹಿಕಲ್ ಗೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 2,55,000 ಹೇಳ್ತಾ ಇರೋದು. ಕಸ್ಟಮರ್ ಕೋಟಿಂಗ್ ಪ್ರೈಸ್ ಹೌದು, 2,55,000. ಫೈನಲ್ 2,25,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಅಷ್ಟೇ. ಅದನ್ನು 16 ಮಾಡೆಲ್ ಸರ್. ಯಾರು 800 ಇಲ್ಲಾಂದ್ರೆ ಆಲ್ಟೋನ ಸ್ಯಾಂಟ್ರೋನ ಯಾರು ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಾ ಇದ್ದಾರೆ ಅವ್ರಿಗೆ ಬೆಸ್ಟ್ ಗಾಡಿ ಕೊಡ್ತೀನಿ. 16 ಮಾಡೆಲ್ ಕೊಡ್ತಾ ಇದ್ದೀನಿ. ತಗೊಂಡು ಒಂದು 15 ವರ್ಷ 10 ವರ್ಷ ಯೂಸ್ ಮಾಡ್ಬೋದು ಅವರು ಅಲ್ವಾ ಸರ್. ಆರಾಮಾಗಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ ನಿಮ್ಗೆ, ಕಂಪನಿ ಸಿಸ್ಟಮ್ ಬರುತ್ತೆ. ಮೈಲೇಜ್ ಸಿಟಿಯಲ್ಲಿ ನಿಮ್ಗೆ 18-20 ಬರುತ್ತೆ ಮೈಲೇಜ್. ಯಾಕಂದ್ರೆ ಇದು 1000cc, 800cc, 1000cc 1 ಲೀಟರ್ ಇಂಜಿನ್ ಬರುತ್ತೆ, 1000cc ಇಂಜಿನ್. ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಮೈಲೇಜ್ ಬರುತ್ತೆ. ಒಂದು ಫ್ಯಾಮಿಲಿ ಯೂಸ್ ಗೆ ಒಳ್ಳೆ ಗಾಡಿ. ಲೇಟೆಸ್ಟ್ ಲೋನ್ ಅಲ್ಲಿ ನೋಡ್ತಾ ಅವ್ರಿಗೆ ಕೂಡ ಬೆಸ್ಟ್ ಲೋನ್ ಮಾಡ್ಕೊಡ್ತೀನಿ. ಜಸ್ಟ್ 50, 70, 30,000 ಡೌನ್ ಪೇಮೆಂಟ್ ಮಾಡ್ಕೊಂಡು ಆರಾಮಾಗಿ ಗಾಡಿ ತಗೊಂಡೋಗ್ಬೋದು. ಅಷ್ಟೇ. ಡಸ್ಟರ್ ಒಂದಿದೆ, ಇದ್ರ ಬಗ್ಗೆ ಹೇಳಿ ಸರ್. ನೋಡ್ತಾ ಇದ್ರೆ ಡಸ್ಟರ್ 2013 ಮಾಡಲ್ RX 110 ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್, ಇಂಟೀರಿಯರ್, ಎಕ್ಸ್ಟೀರಿಯರ್, ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಎಸಿ ಪವರ್ ವೋಲ್ಟೇಜ್ ನಲ್ಲಿ ನಿಮ್ಗೆ ಆಲ್ಮೋಸ್ಟ್ RX ಅಲ್ಲಿ ಏರ್ ಬ್ಯಾಗ್, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS, ಮ್ಯಾಗ್ವಿಲ್, ಫೋಗ್ ಲ್ಯಾಂಪ್, ಬ್ಯಾಕ್ ವೈಪರ್, ಕ್ಲೈಮ್ಯಾಕ್ ಅಂಡ್ ಗ್ಲಾಸ್, ಬ್ಯಾಕ್ AC ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 5,10,000 ಹೇಳ್ತಾ ಇರೋದು. ಫೈನಲ್ 4,65,000 ಮಾಡ್ಕೊಡ್ತೀನಿ ಸರ್. 4,65,000 ಮಾಡ್ಕೊಡ್ತೀನಿ ಸರ್. ಇದು ಸರ್ ಫಿಯಟ್ ಲೀನಿಯಾ 2012 ಮಾಡೆಲ್ ಲಕ್ಸುರಿ ವೆಹಿಕಲ್ ಸರ್. ಯಾರು ಒಂದು ಲಕ್ಸುರಿ ಕಾರು ಕಮ್ಮಿ ಪ್ರೈಸ್ ಅಲ್ಲಿ ಒಂದು ಸೆಡಾನ್ ಕಾರು, ಒಂದು ಗುಡ್ ಸ್ಪೇಸ್, ಬೂಟ್ ಸ್ಪೇಸ್ ಆಗ್ಲಿ, ನಿಮ್ಗೆ ಕಂಫರ್ಟಬಲ್ ಆಗ್ಲಿ, ಲಕ್ಸುರಿ ಅಂದ್ರೆ ಏರ್ ಬ್ಯಾಗ್, ABS ಎಲ್ಲ ವಿತ್ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಯಾರು ನೋಡ್ತಾ ಇರೋರಿಗೆ ಪ್ಲಸ್ ಗಾಡಿ ಕೊಡ್ತೀನಿ. 2012 ಮಾಡೆಲ್ ಲೀನಿಯಾ ಇಮೋಷನ್ ಪ್ಯಾಕ್ ಟಾಪ್ ಅಂಡ್ ಡೀಸೆಲ್ ವೇರಿಯಂಟ್. ಸೆಕೆಂಡ್ ಓನರ್, ಡ್ರಿವೆನ್ ಅರೌಂಡ್ 73,000 ಕಿಲೋಮೀಟರ್ಸ್. ಸರ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇನ್ಶೂರೆನ್ಸ್ ಇಂದ ಹಿಡಿದು ಟೈರ್ಸ್, ಬಾಡಿ ಲೈನ್ ಎಲ್ಲ ಟು ಡೇಟ್. ಟೈರ್ಸ್ ಅಲ್ಲಿ 80-90% ಟೈರ್ಸ್ ಕೂಡ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಹೇಮಂತ್ ಸರ್, ಕಸ್ಟಮರ್ 2,85,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ 2,55,000 ಮಾಡ್ಕೊಡ್ತೀನಿ. 2012 ಮಾಡೆಲ್ ಡೀಸೆಲ್ ಇಂಜಿನ್ ಗಾಡಿ. ಮೈಲೇಜ್ ಸಿಟಿಯಲ್ಲಿ ಆರಾಮಾಗಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಮೈಲೇಜ್. ಫೈನಲ್ ಎಷ್ಟಾದ್ರೆ ಸರ್? 2,55,000 ಕೊಡ್ತೀನಿ. 2012 ಮಾಡೆಲ್ ಲೀನಿಯಾ ಡೀಸೆಲ್ ಇಮೋಷನ್ ಪ್ಯಾಕ್ ಟಾಪ್ ಎಂಡ್ ಗಾಡಿ. ಹಾಗೆ ಇಲ್ಲೊಂದು ಎರ್ಟಿಗಾ ಇದೆಯಲ್ಲ ಸರ್, ಫ್ಯಾಮಿಲಿ ಕಾರ್. ಸರ್ ಫ್ಯಾಮಿಲಿ ಕಾರ್ ಎರ್ಟಿಗಾ ಇದೆ, VDI ವಿತ್ ABS ಸಿಂಗಲ್ ಓನರ್ ವೆಹಿಕಲ್. 2015 ಮಾಡೆಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಲೆದರ್ ಸೀಟ್ಸ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ, ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ 7,25,000 ಹೇಳ್ತಾ ಇರೋದು. ಹೇಮಂತ್ ಸರ್ ಫೈನಲ್ ಒಂದೇ ಬೆಲೆ. ಫ್ಯಾಮಿಲಿ ಯೂಸ್ ಗೆ ಒಳ್ಳೆ ಗಾಡಿ ಕೊಡ್ತಾ ಇದೀನಿ, ಮಾರುತಿ ಗಾಡಿ. 6,65,000 ಮಾಡ್ಕೊಡ್ತೀನಿ ಸರ್. 6,65,000. ಹೌದು. ಇನ್ನೊಂದು ಪ್ರೈಸ್ ಸರ್? ಸರ್ ಬೇಕಂದ್ರೆ ಒಂದು 5,000 ಕಮ್ಮಿ ಮಾಡೋಣ, 6,60,000 ಕೊಡ್ತೀನಿ. ಬನ್ನಿ ಸರ್, ಬನ್ನಿ ಗಾಡಿ ನೋಡ್ಲಿ ಸರ್. ಟೇಬಲ್ ಬೇಕಂದ್ರೆ ಕುತ್ಕೊಂಡು ಮಾತಾಡೋಣ ಅಷ್ಟೇ. ಒಂದು ಸ್ಕೋಡಾ ರ್ಯಾಪಿಡ್ ಒಂದು ಬಂದು, ಇದೆಷ್ಟೇ ಮಾಡಲ್ ಸರ್? 2017 ಮಾಡಲ್ ಸ್ಕೋಡಾ ರ್ಯಾಪಿಡ್ ಸಿಂಗಲ್ ಓನರ್, 52,000 ಕಿಲೋಮೀಟರ್ ವೇನೋ. ಅದನ್ನು ಕೂಡ ರ್ಯಾಪಿಡ್ ಅಲ್ಲಿ ಸ್ಟೈಲಿ ವೇರಿಯಂಟ್. ಇದು ನ್ಯೂ ಶೇಪ್ ನೋಡ್ತಾ ಇದೀರಾ. 2017 ಮಾಡಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS, ನಿಮ್ಗೆ ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ನೋಡ್ಬೋದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ 6,75,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಸರ್, 6,25,000 ಬಂದ್ರೆ ಗಾಡಿ ಕೊಡ್ತೀನಿ. 6,25,000. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸ್ಕೋಡಾ ರ್ಯಾಪಿಡ್ ಕೊಡ್ತಾ ಇದೀನಿ ಸರ್.